ನಿನ್ನ ಮುಖ ಹಾಕೊಂಡ್ರೆ ಕಸ್ಟಮರ್ ಬರಲ್ವೇನೋ ಅಂತ ಇಲ್ಲಿ ಕಟ್ತಾ ಇರೋದು. ಇದು ಜಾಸ್ತಿ ಆಗಿಲ್ವಾ? ಇದೇನಿದು ಒಂದ್ ತಗೊಂಡ್ರೆ ಒಂದ್ ಫ್ರೀ? ಹ್ಞೂ ತಾತ, ಒಂದ್ ಇಡ್ಲಿ ತಗೊಂಡ್ರೆ ಇನ್ನೊಂದ್ ಇಡ್ಲಿ ಫ್ರೀ. ಒಂದ್ ಇಡ್ಲಿಗೆ 20 ರೂಪಾಯಿ. ಒಂದ್ ಪ್ಲೇಟ್ ಇಡ್ಲಿಗೆ ಒಂದ್ ಪ್ಲೇಟಿಗೆ 20 ರೂಪಾಯಿ. ಅದೇ ಗಿಮಿಕ್ ತಾತ. ಯಾವುದೇ ವ್ಯಾಪಾರ ಮಾಡೋದಕ್ಕೆ ಮುಂಚೆ ಏನ್ ಯೋಚನೆ ಮಾಡ್ಬೇಕು ಗೊತ್ತಾ? ಇಷ್ಟೆಲ್ಲ ರೆಡಿ ಮಾಡೋದಕ್ಕೆ ಎಷ್ಟು ಬಂಡವಾಳ ಹಾಕಬೇಕು, ಆ ಬಂಡವಾಳ ಅಲ್ಲಿಂದ ಅಲ್ಲಿಗೆ ಸರಿ ಹೋಗಬೇಕು ಅಂತಂದ್ರೆ ಎಷ್ಟು ವ್ಯಾಪಾರ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಬೇಕು. ಅದರ ಮೇಲೆ ಎಷ್ಟು ಲಾಭ ಬರಬಹುದು ಅಂತ ಲೆಕ್ಕಾಚಾರ ಹಾಕಿ. ಏನ್ ತಾತ ಬೇಸಿಕ್ಸ್ ಹೇಳ್ಕೊಡ್ತಿದ್ಯಾ? ನಂಗ್ ಗೊತ್ತಿಲ್ವಾ ಅದು? ನೆಗದೆ ಬೆತ್ತು. ಅಷ್ಟು ಗೊತ್ತಿದ್ರೆ ಲಕ್ಷಾಂತರ ರೂಪಾಯಿ ನಾಮ ಹಾಕೊಂಡು ಹೀಗೆ ಬೀದಿನಲ್ಲಿ ಇಡ್ಲಿ ಮಾರೋ ಕೂತ್ಕೋತಾ ಇದ್ಯಾ? ತಾತ, ಹಳೆ ವಿಷಯನೆಲ್ಲ ಇವತ್ತು ಎದಕ್ಬೇಡ. ಸಿಲಿಂಡರು, ಅಕ್ಕಿ, ಉದ್ದಿನ ಬೇಳೆ ಅಂತೆಲ್ಲ ಇವತ್ ಖರ್ಚು ಮಾಡಿರೋದು ನಾನು 200 ರೂಪಾಯಿ. ಅದ್ರ ಮೇಲೆ ಇವತ್ ಏನೇ ಸಂಪಾದನೆ ಆದ್ರೂ ಅದು ಲಾಭನೇ. ದಿನಕ್ಕೆ 100 ಇಡ್ಲಿ ಮಾರಿದ್ರು ತಿಂಗಳಿಗೆ 30 ರಿಂದ 40 ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು. ವರ್ಷಕ್ಕೆ 4-5 ಲಕ್ಷ ಸಂಪಾದನೆ ಮಾಡ್ಬೋದು. ಇದೆಲ್ಲ ಯಾವಾಗ ಹೇಳು? ಈ ನಿನ್ನ ಇಡ್ಲಿಗೆ ಗಿರಾಕಿಗಳು ಬಂದಾಗ. ಯಾವ ಗಿರಾಕಿನೂ ಬರಲಿಲ್ಲ ಅಂತಂದ್ರೆ ಇಡೀ ವರ್ಷ ಈ ಮಿಕ್ಕಿರೋ ಇಡ್ಲಿನ ನಾವು ಮನೇಲಿ ಕೂತ್ಕೊಂಡು ತಿನ್ಬೇಕು. ಯಾಕೆ ಬರಲ್ಲ ಅಂತ ನಾನು ನೋಡ್ತೀನಿ. ಬಂದೇ ಬರ್ತಾರೆ. ಒಂದ್ ಪ್ಲೇಟ್ ಇಡ್ಲಿ ಕೊಡಿ. ಚಿಕನ್ ಸಾರಾ ಮಟನ್ ಸಾರಾ? ಚಿಕನ್ ಮಟನ್ ಇಲ್ವಾ ಆಗಿದ್ರೆ ಬೇಡ ಬಿಡೆ. ಅಯ್ಯೋ, ಒಳ್ಳೆ ಸಾಂಬಾರು ಚಟ್ನಿ ಇದೆ, ತಗೊಳ್ರಿ. ಬನ್ನಿ. ಅಕ್ಕ 5 ಇಡ್ಲಿ ಪಾರ್ಸಲ್. 5 ಇಡ್ಲಿನ? ಅಕ್ಕ 5 ಅಲ್ಲ 10, 5 ಫ್ರೀ. ಎಷ್ಟಕ್ಕ? 100 ರೂಪಾಯಿ. ಹೌದಾ? UPI ತೋರಿಸಿ. UPI ಇಲ್ಲ, ಕ್ಯಾಶ್. ಹೌದಾ? ಹಂಗ ನಾಳೆ ತಗೊಳ್ಳಿ ಕ್ಯಾಶ್. ಹಾಗೆ ಬೇಡಪ್ಪ, ಕ್ಯಾಶ್ ನಾಳೆನೆ ಕೊಡು, ಇಡ್ಲಿನೂ ನಾಳೆನೆ ತಗೊಂಡು. ಎಂತ ಹುಡುಗಿನಮ್ಮ ನೀನು? ಈಗಿನ ಕಾಲದಲ್ಲಿ ಹುಡುಗಿರು ಗಂಡನ ಜೊತೆ ಕಾಲ ಕಳೆಯೋದಕ್ಕೆ ಸಮಯ ಸಿಕ್ಕಿದ್ರೆ ಸಾಕು ಅಂತಾರೆ. ನೀನ್ ನೋಡಿದ್ರೆ ಈಗ ಅಂತಿದ್ಯಲ್ಲ. ನನಗೇನಿಲ್ಲ, ನಾವೆಲ್ಲ ಬರ್ತೀವಿ ಅಲ್ವಾ ಬ್ರೋ? ಇವಳೊಬ್ಳು ಕಬಾಬ್ ಮೇ ಹಡ್ಡಿ, ಸುಮ್ನಿರೆ. ಇವಳೊಬ್ಳು ಬುದ್ಧಿ ಇಲ್ಲದ ಪೆದ್ದಿ. ಇವರಿಬ್ರು ಹೊಸ ಜೋಡಿ ಹೋಗ್ ಬರ್ತಾಳೆ. ನೀನೇನೆ ಹೋಗೋದು? ಹೌದು, ಅವರಿಬ್ಬರೇ ಹೋಗಿ ಬರ್ಲಿ. ಇನ್ನೊಂದ್ ದಿನ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಯಾಕಮ್ಮ, ನಿಮಗೆ ನಮ್ಮ ಜೊತೆ ಬರಕ್ ಇಷ್ಟ ಇಲ್ವಾ? ಹಾಗೇನಿಲ್ಲ, ಮದ್ವೆ ಆದ ಹೊಸರಲ್ಲಿ ನೀವಿಬ್ರು ಆದಷ್ಟು ಒಟ್ಟಿಗೆ ಸಮಯ ಕಳಿಬೇಕು. ಅದರಿಂದ ನಿಮ್ಮಿಬ್ರು ಮಧ್ಯೆ ಒಂದಷ್ಟು ಬಾಂಧವ್ಯ ಬೆಳೆಯುತ್ತೆ. ನೀವಿಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ. ಈಗ ನಾವೆಲ್ಲರೂ ಬಂದ್ರೆ ನಿಮ್ಗೂ ಮುಜುಗರ ಅನ್ಸುತ್ತೆ. ಹೌದು ದೀಪಿಕಾ, ಹಠ ಮಾಡ್ಬೇಡ. ಇದು ಒಂದ್ಸತಿ ಅವನ ಜೊತೆ ಹೋಗ್ಬಾ. ಎಷ್ಟು ಪ್ರೀತಿಯಿಂದ ಕರಿತಿದ್ದಾನಲ್ವಾ? ಸರಿ, ನೀವೆಲ್ಲ ಹೇಳ್ತಿದ್ದೀರಾ ಅಂತ ಹೋಗ್ತೀನಿ. ಆದ್ರೆ ನೆಕ್ಸ್ಟ್ ಟೈಮು ಎಲ್ರೂ ಒಟ್ಟಿಗೆ ಹೋಗ್ಬೇಕು. ಅಪ್ಪ ದೇವ್ರೆ, ಹನಿಮೂನ್ಗೂ ಇವಳು ಎಲ್ರನ್ನೂ ಕರ್ಕೊಂಬರ್ದೇ ಹೋದ್ರೆ ಸಾಕಪ್ಪ ಸಾಕು. ನಂಗೆ ಗೊತ್ತಿಲ್ಲ ಬಾಸು, ನಾನೇನು ಮನೆ ಒಳಗೆ ಹೋಗ್ಲಿಲ್ಲ, ಅವ್ರೇನು ಆಚೆ ಬರಲಿಲ್ಲ. ಕಾರಲ್ಲಿ ಸುಮ್ಮನೆ ನಿದ್ದೆ ಹೊಡೆದೆ. ಕೆಲವೊಂದ್ಸಲಿ ಪಿಕಪ್ ಡ್ರಾಪು ಕೂಡ ಇರಲ್ಲ. ಹಾಗೆ ದುಡ್ಡು ಇಸ್ಕೊಳ್ಳೋಕೆ ಒಂಥರ ಹಿಂಸೆ ಆಗುತ್ತೆ ಬಾಸು. ನನಗೆ ಯಾಕೋ ಸೆಟ್ ಆಗ್ತಾ ಇಲ್ಲ ಅಲ್ಲಿ. ಇಷ್ಟು ಬೇಗ ಹಾಗೆ ಹೇಳಿದ್ರೆ ಹೇಗೆ? ಹೇಗೂ ನಿನ್ನ ರೆಕಮೆಂಡ್ ಮಾಡಿದ್ದು ನಿಮ್ ಬಾಸ್ ಅಲ್ವಾ? ಇಲ್ಲಿಂದ ಒಳ್ಳೆ ಫೀಡ್ಬ್ಯಾಕ್ ಹೋಗೇ ಹೋಗುತ್ತೆ. ನಿನ್ ಸಂಬಳನೂ ಜಾಸ್ತಿ ಆಗ್ಬೋದು. ಸ್ವಲ್ಪ ಪೇಷನ್ಸ್ ಇಂದ ಇರೋ. ಆದ್ರೂ ಏನು ಕೆಲಸ ಇಲ್ದಿರೋದು ಕಷ್ಟ ಬಾಸು. ಏನು ಕೆಲಸ ಮಾಡ್ದೆ ಯಾಕಿರ್ತೀಯ? ಆ ಮನೆ ಪಿಕಪ್ ಡ್ರಾಪ್ ಇಲ್ಲ ಅಂದ್ರೆ ನೀನ್ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೋದು ಅಂತ ಹೇಳಿದಾರಲ್ವಾ? ನಾನಿವತ್ತು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಇವ್ರ ಮನೇಲಿ ಏನು ಕೆಲಸ ಇಲ್ಲ ಅಂತಂದ್ರೆ ಬೇರೆ ಯಾವ್ದಾದ್ರು ಪಿಕಪ್ ಡ್ರಾಪ್ ಆದ್ರೂ ಮಾಡ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಸಂಪಾದನೆ ಆದ್ರೂ ಆಗುತ್ತೆ. ಗುಡ್. ಆಮೇಲೆ ಆ ಮನೆ ಸೊಸೆ ಹೇಗಿದ್ದಾರೆ? ಅದೇ ನಿನ್ನ ಅಬ್ಬಿ ಹೆಂಡತಿ?
ಗೊತ್ತಿಲ್ಲ ಬಸ್ಸು. ನಂಗೇನೋ ಒಳ್ಳೆವಳಾಗಿದ್ದಾಳೆ ಅನ್ಸುತ್ತೆ. ಮೊದಲು ತುಂಬಾ ದುರಹಂಕಾರ ಇತ್ತು, ಆದ್ರೆ ಯಾವಾಗ ಅವಳು ಅಮ್ಮ ಬರ್ದೆ ಮನೆಯೊಳಗೆ ಹೋಗಲ್ಲ ಅಂದ್ಲಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಅಮ್ಮನೇ ಈ ಮದ್ವೆ ಮಾಡ್ಸಿರೋದು ಅಂತ ಮೋಸ್ಟ್ಲಿ ಈಗ ಚೇಂಜ್ ಆಗಿದ್ದಾಳೆ ಅನ್ಸುತ್ತೆ. ಏನೋ ಈ ಹೆಂಗಸ್ರನ್ನ ನಂಬೋದೇ ಕಷ್ಟ. ಮಾತಾಡೋದು ನಡ್ಕೊಳ್ಳೋದು ಒಂದಾದ್ರೆ ಕೆಲವೊಂದ್ಸಲ ಮನ್ಸಲ್ಲಿ ಬೇರೆನೇ ಇರುತ್ತೆ. ಏನ್ ಹಾಗಂದ್ರೆ ನಿನ್ ಹೆಂಡತಿಗೂ ಸೇರ್ಸಿ ಹೇಳ್ತಾ ಇದೀಯಾ? ಅಫ್ಕೋರ್ಸ್, ನೀನು ಹಾಗೇನೆ ಅಲ್ವಾ? ಸೀರಿಯಸ್ಲಿ? ಹೌದು, ಮತ್ತೆ ಎಷ್ಟೊಂದ್ಸಲ ನಂಗೆ ಬೈತ್ಯಾ, ಎಲ್ರ ಮುಂದೆ ಬೇಜಾರು ಮಾಡಿದ್ಯಾ, ಆದ್ರೆ ಮನ್ಸಲ್ಲಿ ಮಾತ್ರ ಅಷ್ಟೊಂದು ಪ್ರೀತಿ ಮಾಡ್ತೀಯಾ. ನಿಜ ತಾನೆ? ನಿಜ ಬಾಸು. ಆ ಮನೇಲಿ ಒಬ್ಬೊಬ್ರು ಹಗಲು ವೇಷ ನೋಡ್ತಾ ಇದ್ರೆ ಈ ಮನೇಲಿ ಸಂಧಿ ಆಡೋದು ನೋಡಿದ್ರೆ ನೀನೆಲ್ಲರಿಗಿಂತ ಡಿಫ್ರೆಂಟ್ ಅಂತ ಅನ್ಸುತ್ತೆ. ನಾನೇನು ಅದೃಷ್ಟ ಮಾಡಿದ್ನೋ ಏನೋ. ಬೇರೆ ಎಲ್ಲ ವಿಷಯದಲ್ಲೂ ದೇವರು ನನಗೆ ಬೇಕಾಗಿದ್ದನ್ನ ಕೊಡದೇ ಇದ್ರು ನಿನ್ನ ವಿಷಯದಲ್ಲಿ ನನಗೆ ಮೋಸ ಮಾಡಲಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ಡಿಸರ್ವ್ ಮಾಡೋದಕ್ಕಿಂತ ಜಾಸ್ತಿ ಒಳ್ಳೆ ಹೆಂಡ್ತಿನ ನನಗೆ ಕೊಟ್ಬಿಟ್ಟ. ಲವ್ ಯು ಬಾಸು. ಐ ಲವ್ ಯು ಟು ಸಮರ್. ಓ ಹೌದಾ ಶಾರ್ವರಿ, ನೀನ್ ನನಗೆ ವಿಷಯ ಮಾಡಿಲ್ಲ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಸ್ವೀಟಿಗೆ ಎಕ್ಸ್ಟ್ರಾ ಸ್ವೀಟ್ ಬಂದ್ಬಿಡ್ತು. ನಿನಗೂ ಶುಭಾಶಯ. ಥ್ಯಾಂಕ್ ಯು. ಲಾಸ್ಟ್ ಇಯರ್ ವ್ಯಾಲೆಂಟೈನ್ಸ್ಗಲ್ವಾ ನಾನು ನಿನ್ನ ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿದ್ದು. ಚಿಕ್ಕಪ್ಪ, ಅದು ಲಾಸ್ಟ್ ಇಯರ್ ಅಲ್ಲ, 15 ವರ್ಷದ ಹಿಂದೆ. ಏನು ನನಗೆ ವಯಸ್ಸಾಯ್ತು ಅಂತ ನೆನಪಿಸ್ತಿದ್ಯಾ? ಹೌದಪ್ಪ, ನನಗೆ ವಯಸ್ಸಾಗಿದೆ. ಆದರೆ ನಿಮ್ಮ ಚಿಕ್ಕಮ್ಮನ ನೋಡು, 15 ವರ್ಷದಿಂದ ಹೇಗಿದ್ಲೋ ಹಾಗೇ ಇದ್ದಾಳೆ. ಏನ್ ಚಿಕ್ಕಪ್ಪ ಇವತ್ತು ಚಿಕ್ಕಮ್ಮನ ಜೋರಾಗಿ ಹೊಗಳ್ತಾ ಇದ್ದೀರಾ? ಹಾಗೇನಿಲ್ಲಪ್ಪ, ಇರೋ ವಿಷಯ ಹೇಳಿದೆ. ಏನಿವತ್ತು ನಿಮ್ಮೆಲ್ರದ್ದು ಪ್ರೋಗ್ರಾಮ್ ಜೋರಾ? ಒಂದು ಕೆಲಸ ಮಾಡಿ, ನೀವೆಲ್ಲರೂ ಜೋಡಿ ಆಚೆ ಹೋಗಿ ಸುತ್ತಾಡ್ಕೊಂಬನ್ನಿ, ನಾನು ಮನೇಲೇ ಇರ್ತೀನಿ. ಅದ್ ಹೇಗಾಗತ್ತೆ? ಮಾವನ ಹತ್ರ ಬೇಗ ಬರೋಕ್ ಹೇಳಿ, ನಾವು ಮನೇಲೇ ಇರ್ತೀವಿ, ಎಲ್ರೂ ಸೇರಿ ಸೆಲೆಬ್ರೇಟ್ ಮಾಡೋಣ. ಅಯ್ಯೋ ಪೂರ್ಣಿ, ನಮ್ಗಿದೆಲ್ಲ ಆಗ್ಬರಲ್ಲ, ಸುಮ್ಮನಿರು. ನೀವ್ ಸುಮ್ನಿರಿ ಅಮ್ಮ, ನಾವು ವೆಸ್ಟರ್ನ್ ಸ್ಟೈಲಲ್ಲಿ ಏನ್ ಸೆಲೆಬ್ರೇಟ್ ಮಾಡೋದ್ ಬೇಡ. ನಮ್ಗೆ ಹೇಗಿದ್ರು ಪ್ರತಿದಿನನೂ ಪ್ರೇಮಿಗಳ ದಿನಾನೇ ಅಲ್ವಾ? ಸಂಭ್ರಮ ಪಡೋದಕ್ಕೆ ಇದೊಂದು ನೆಪ ಅನ್ಕೊಂಡು ಹೇಗಾದ್ರೂ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡೋಣ. ಇವಳೊಬ್ಳು ಆರ್ಫನ್, ಡಿಫ್ರೆಂಟ್ ಅಂತೆ. ಮುದುಕರೆಲ್ಲ ಸೇರಿ ಏನಾದರೂ ಮಾಡ್ಕೊಳ್ಳಿ, ನಾನು ಪ್ಲಾನ್ ಮಾಡಿರೋ ಹಾಗೆ ಅಭಿ ಜೊತೆ ನಾನು ಸೆಲೆಬ್ರೇಟ್ ಮಾಡೇ ಮಾಡ್ತೀನಿ. ಒಳ್ಳೆ ಐಡಿಯಾ ಪೂರ್ಣಿ. ಹೇಗೆ ಸೆಲೆಬ್ರೇಟ್ ಮಾಡೋಣ ಅಂತ್ಯಾ? ಮನೇಲೇ ಹಬ್ಬ ಮಾಡೋಣ, ಸ್ಪೆಷಲ್ ಅಡುಗೆ ಮಾಡೋಣ, ಒಬ್ರಿಗೆ ಏನ್ ಇಷ್ಟನೋ ಇನ್ನೊಬ್ರು ಮಾಡೋಣ, ಗಿಫ್ಟ್ಗಳನ್ನ ಕೊಡೋಣ. ಒಟ್ನಲ್ಲಿ ನಮ್ ಸ್ಟೈಲಲ್ಲಿ, ನಮ್ ಟ್ರೆಡಿಷನ್ ಅಲ್ಲಿ ಪ್ರೇಮಿಗಳ ಹಬ್ಬ ಮಾಡೋಣ. ಆಸಮ್, ಇಂಟ್ರೆಸ್ಟಿಂಗ್. ಸೂಪರ್ ಪೂರ್ಣಿ. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನಾನು ನೋಡ್ಬೇಕು. ಐ ಆಮ್ ಎಕ್ಸೈಟೆಡ್. ಆದ್ರೆ ಇದರಲ್ಲಿ ದೀಪಿಕಾ ಅಭಿನ ಸೇರ್ಸೋದು ಬೇಡ. ಮದ್ವೆ ಆದ್ಮೇಲೆ ಇದು ಮೊದಲನೇ ಪ್ರೇಮಿಗಳ ದಿನ, ಅವ್ರು ಏನೇನ್ ಅನ್ಕೊಂಡಿರ್ತಾರೋ ಏನೋ. ಅದು ಹೇಗಾಗುತ್ತೆ ಅದಕ್ಕೆ? ಮೊದಲನೇ ಸಲ ಸಿನಿಮಾಗೆ ಹೋಗಮ್ಮ ಅಂದ್ರೆ ಮನೆಯವ್ರನ್ನ ಬಿಟ್ಟು ಹೋಗಲ್ಲ ಅಲ್ಲೋ ನಮ್ ಈ ಸೊಸೆ. ಇನ್ ಇದನ್ ಬೇಡ ಅಂತಾಳ, ಖುಷಿಯಿಂದ ಕುಡ್ದಾಡ್ಬಿಡ್ತಾಳೆ ಅಲ್ವೇನಮ್ಮ ದೀಪಿಕಾ? ಮನೆಯಲ್ಲಿ ಪ್ರೇಮಿಗಳ ಹಬ್ಬ ಮಾಡೋದಕ್ಕೆ ನಿನಗೆ ಓಕೆ ಅಲ್ವಾ? ನನ್ಗೂ ಅವ್ರಂದ್ರೆ ಪ್ರಾಣನೇ ಅಮ್ಮ. ನನ್ಗ ಅಪ್ಪ ಅಮ್ಮ ಇಲ್ಲ ಅನ್ನೋ ಭಾವನೆ ಈ ಮನೆಗ್ ಬಂದ ತಕ್ಷಣ ಹೊಟ್ಟೋಯ್ತು. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಮಾವ. ಈಗ ನೀವ್ ಬಂದ್ಮೇಲಂತೂ ನನ್ಗ ಅಮ್ಮನೂ ಸಿಕ್ಕಿದ್ರು. ಅದ್ ಸರಿ ಅಮ್ಮ, ಪ್ರೇಮಿಗಳ ದಿನಕ್ಕೆ ನೀವೇನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅಯ್ಯೋ, ನಾವೆಲ್ಲ ಅದನ್ನೆಲ್ಲ ಆಚರಣೆ ಮಾಡಕ್ಕಾಗತ್ತಾ? ನೀನೊಳ್ಳೆ. ಯಾಕೆ ಮಾಡ್ಬಾರ್ದು? ನೀವ್ ಪ್ರೀತಿಸೋ ಜೀವಕ್ಕೆ ಒಂದು ಉಡುಗೊರೆ ಕೊಡಿ ಅಷ್ಟೇ.
ಉಡುಗೊರೆನಾ? ನೀವು ಉಡುಗೊರೆ ಕೊಡ್ತೀರಾ ಅಂತ ಮಾವ ಅನ್ಕೊಂಡೇ ಇರಲ್ಲ. ಆಗ ನೀವು ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಂಗಂತೂ ನಮ್ಮ ಮಾವನ ಕಣ್ಣಲ್ಲಿ ಆ ಖುಷಿ ನೋಡಕ್ ಆಸೆ. ಅಲ್ಲ ಆದ್ರೂ ಅಮ್ಮ, ನಮ್ ಲೈಫಲ್ಲಿ ಖುಷಿ ಅನ್ನೋದು ಎಲ್ಲಿಂದನೋ ಕೊಂಡ್ಕೊಂಡ್ ಬರೋ ವಸ್ತು ಅಲ್ಲ. ಇಂಥ ಸಣ್ಣ ಪುಟ್ಟ ಸಂಭ್ರಮದಲ್ಲಿ ನಾವ್ ಅದನ್ನ ಹುಡ್ಕೋಬೇಕು ಅಂತ ನಿಮ್ ಯಜಮಾನ್ರು ಹೇಳ್ತಾ ಇರ್ತಾರೆ. ಆಯ್ತು, ನಾನು ಏನ್ ಮಾಡ್ಲಿ? ನೀನು ಅವಿಗೆ ಉಡುಗೊರೆ ಕೊಡ್ತಾ ಇದೀಯಾ? ಆದ್ರೆ ಏನ್ ಕೊಡೋದು ಅಂತ ಗೊತ್ತಾಗ್ತಿಲ್ಲ. ಹೋದ್ ವರ್ಷ ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದೆ. ಅದಕ್ಕೆ ಮಾವನು ಹೆಲ್ಪ್ ಮಾಡಿದ್ರು ಗೊತ್ತಾ? ಅದಕ್ಕೆ ಈ ಸಲ ನೀವ್ ಹೆಲ್ಪ್ ಮಾಡ್ಬೇಕು. ಹೇಳಿ, ಏನ್ ಕೊಡ್ಲಿ? ಪೂರ್ಣಿ, ಒಂದ್ ಕೆಲ್ಸ ಮಾಡು. ಸೂಪರ್ ಅಮ್ಮ, ಹಾಗೆ ಮಾಡ್ತೀನಿ. ಆದ್ರೆ ನಾನೇನ್ ಮಾಡ್ಲಿ? ಅಯ್ಯೋ, ಅವೆಲ್ಲ ಬೇಡ ಪೂರ್ಣಿ. ಪ್ಲೀಸ್, ನನ್ಗೋಸ್ಕರ, ಮಾವನ್ ಖುಷಿಗೋಸ್ಕರ ಪ್ಲೀಸ್. ಅತ್ತೆ, ನೀವ್ ಇಲ್ಲಿದ್ದೀರಾ? ಅಲ್ಲಿ ಗಂಡಸ್ರೆಲ್ಲ ಅಡಿಗೆ ಮನೆಗೆ ಸೇರ್ಕೊಂಡಿದ್ದಾರೆ. ನಮ್ಮನ್ನ ಯಾರನ್ನೂ ಬಿಡ್ತಾನೆ ಇಲ್ಲ. ಹೌದಾ? ಏನೋ ಸರ್ಪ್ರೈಸ್ ಕೊಡ್ತಾರೆ ಅನ್ಸುತ್ತೆ. ನಾವೇನ್ ಮಾಡೋಣ ಪೂರ್ಣಿ? ನನ್ಗಂತೂ ಏನೂ ಹೊಳಿತಿಲ್ಲ. ಇಷ್ಟು ವರ್ಷದ ನಂತರ ಇದೇ ನನ್ನ ಫಸ್ಟ್ ಸೆಲೆಬ್ರೇಷನ್. ಅದೇ ದೊಡ್ಡದಲ್ವಾ ಅತ್ತೆ? ಇಷ್ಟು ವರ್ಷ ನೀವೇನೇನ್ ಮಿಸ್ ಮಾಡ್ಕೊಂಡ್ರೋ ಅದನ್ನೆಲ್ಲ ಚಿಕ್ಕ ಮಾವನ ಹತ್ರ ಹೇಳಿ, ಅಥವಾ ಅದನ್ನೆಲ್ಲ ಹೇಗಾದ್ರೂ ಮಾಡಿ ಬೇರೆ ತರ ಎಕ್ಸ್ಪ್ರೆಸ್ ಮಾಡಿ. ಹೌದಲ್ವಾ? ಗುಡ್ ಐಡಿಯಾ. ನಾನೇನಾದ್ರೂ ಪ್ಲಾನ್ ಮಾಡ್ತೀನಿ ಇರು. ಪೂರ್ಣಿ, ನೀವೇನ್ ಪ್ಲಾನ್ ಮಾಡಿದ್ದೀರಾ? ಅದು ನಾನು ಅಯ್ಯೋ, ನನ್ನ ಬುದ್ಧಿಗಿಷ್ಟು. ವ್ಯಾಲೆಂಟೈನ್ಸ್ ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಕ್ಕೆ ನಿಮ್ದೇನ್ ಹೊಸ ಜೋಡಿ ಅಲ್ವಲ್ಲ. ಯೂಶಲಿ ಲವ್ ಮ್ಯಾರೇಜ್ ಆದ್ರೆ ಇದನ್ನೆಲ್ಲ ಮಾಡ್ತಾರೆ. ನೀವು ಅನಾಥಾಶ್ರಮದಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದಲ್ವಾ? ಸೊ ಯಾಕೆ ದೀಪಿಕಾ, ಅನಾಥಾಶ್ರಮದಲ್ಲಿದ್ದವರು ಲವ್ ಮಾಡಬಾರ್ದ? ಪ್ರೀತಿ ಜಾಸ್ತಿ ಅಗತ್ಯ ಇರೋದು, ಪ್ರೀತಿ ಬೆಲೆ ಜಾಸ್ತಿ ಗೊತ್ತಿರೋದು ಅವ್ರಿಗೆ ಅಲ್ವಾ? ಅಷ್ಟಕ್ಕೂ ನಾವು ಹೊಸ ಜೋಡಿ ಅಲ್ಲದೆ ಇರ್ಬೋದು, ಆದ್ರೆ ಹೊಸ ಜೋಡಿ ಮಾತ್ರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ನಾನು ನನ್ನ ಗಂಡ ಮದ್ವೆ ಆದ್ಮೇಲೂ ಲವ್ ಬರ್ಡ್ಸ್ ತರಾನೆ. ಏನ್ರು ಮಾಡ್ತಾ ಇದ್ದೀರಾ? ರೆಸಿಪಿ ರೆಡಿ ಮಾಡ್ತಾ ಇದೀವಿ. ರೆಸಿಪಿನ? ಎಸ್. ದೇವರೇ ಮೆಚ್ಚಬೇಕು. ಅಡಿಗೆ ಅಂದ್ರೆ ಬರೀ ರುಚಿ ಮಾತ್ರ ಅಲ್ಲ, ಶುಚಿನೂ ಸೇರುತ್ತೆ. ಹೀಗೆ ಹರಗಣ ಮಾಡಿಟ್ರೆ ಅಷ್ಟೇ ಕತೆ. ಇರೋಣ, ಅಡುಗೆ ಮನೆ ಕಾಲಿಡೋದಕ್ಕೂ ಮೊದಲು ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಬಿಡೋಣ ಅಂತ ಮಾಡ್ತಿದೀವಿ. ಈಗ ನೀನ್ ಬಂದಲ್ಲ ಮಾಸ್ಟರ್ ಚೆಫ್, ನೀನೇ ನಮಗೆ ದಾರಿ ತೋರಿಸ್ಬೇಕು. ನಾನಾ? ಚಿಕ್ಕಪ್ಪ, ನನಗೆ ನೀವೇ ಹೇಳ್ಕೊಡಿ ಸಾಕು. ಪೂರ್ಣಿಗೆ ಶಾವಿಗೆ ಪಾಯಸ ಇಷ್ಟ. ಶಾವಿಗೆಗೆ ನೀರು ಸಕ್ಕರೆ ಮಿಕ್ಸ್ ಮಾಡೋದು ಸಾಕಲ್ವಾ? ಪಾಯಸ ರೆಡಿತಾನೆ? ಕುರುಡನ ಹತ್ರ ರಸ್ತೆ ದಾಟ್ಸೋನಂತ ಲಬ್ಬ, ಹಂಗಾಯ್ತು ನಿನ್ ಕತೆ. ನಾನಿಲ್ಲಿ ನನಗೆ ಬಾದಾಮ್ ಹಲ್ವಾ ಸರಿಯಾಗಿ ಮಾಡಕ್ ಬಂದ್ರೆ ಸಾಕು ಅಂತಿದ್ದೀನಿ. ಅದನ್ನ ತಿಂದು ಶಾರ್ವರಿ ಬೈದೇ ಇದ್ರೆ ಅಷ್ಟೇ ಸಾಕು. ನಂಗೆ ಹೇಗೋ ಮಾಸ್ಟರ್ ಶೆಫ್ ಇದಾರಲ್ವಾ ಅನ್ನೋ ನಂಬಿಕೆ. ಅಣ್ಣ, ನನಗೆ ಹೆಲ್ಪ್ ಮಾಡ್ತೀಯಲ್ವಾ? ನೀನು ಒಂದ್ಸಲ ರೆಸಿಪಿ ಹೇಳ್ಬಿಟ್ರೆ ನಾನು ಅಡುಗೆ ಮನೆಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ಅದಕ್ಕೇನಂತೆ, ಧಾರಾಳವಾಗಿ. ಬಾದಾಮಲ್ಲಿ ಚಕ್ಕ ಚಕ್ಕಂತ ಮಾಡ್ಬಿಟ್ಟಿಲ್ಲ ಬ್ರೋ. ಇವ್ರು ಹೇಳೋ ಮೆಜರ್ಮೆಂಟ್ ನನಗೆ ಅರ್ಥ ಆಗ್ತಿಲ್ಲ. ಟೀ ಸ್ಪೂನ್ ಅಂತೆ, ಟೇಬಲ್ ಸ್ಪೂನ್ ಅಂತೆ, ನಂಗೆ ಒಂದಕ್ಕೊಂದು ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಅಲ್ವಾ? ಅದಕ್ಕೆ ನಾನು ಅದನ್ನ ನೋಡ್ತಿಲ್ಲ. ಟೈಮ್ ಬೇರೆ ಆಗ್ತಿದೆ, ಏನ್ ಮಾಡೋದೀಗ? ನನಗಂತೂ ಬಾದಾಮ್ ಹಲ್ವಾ ರೆಸಿಪಿ ಗೊತ್ತಾಯ್ತು.
ಇಂಥ ಸೆಲೆಬ್ರಿಟಿ ಶೆಫ್ ಮಕ್ಕಳಾಗಿದ್ಕೊಂಡು ಕೇಳಿ ತಿಳ್ಕೊಂಡ್ರು. ನನಗೊಂದು ಸೂಪರ್ ಐಡಿಯಾ ಬಂತು. ಫುಡ್ ಡೆಲಿವರಿ ಆ್ಯಪಲ್ಲಿ ಬುಕ್ ಮಾಡಿ ತರಿಸ್ಬಿಟ್ರೆ? ಅದನ್ನ ನೀನು ಹೆಂಡತಿನೇ ಮಾಡ್ತಾಳೆ, ನೀನೇ ಬೇಕಾ? ಅದೇನೆ, ನಾನು ಹಾಗೆಲ್ಲ ಮಾಡಲ್ಲಪ್ಪ. ನನ್ನ ಹೆಂಡತಿಗೆ ನಾನೇ ಕೈಯಾರೆ ಮಾಡ್ಕೊಡ್ತೀನಿ. ಆದರೆ ಒಂದೇ ಒಂದು ಡೌಟು, ಶಾವಿಗೆ ಜೊತೆನೆ ಸಕ್ಕರೆ ಮಿಕ್ಸ್ ಮಾಡಬೇಕಾ ಅಥವಾ? ಅವಿ, ಮಾಡ್ತಿರೋದು ಸಿಹಿಯಾಗಿರೋ ಪಾಯಸ, ಅದ್ರ ಮಧ್ಯೆ ಕಹಿಯಾಗಿರೋ ಈಗೋ ಬೇಕಾ? ಸರಿಯಾಗಿ ಅಣ್ಣನ ಕೇಳಿ ತಿಳ್ಕೊ, ಆಮೇಲೆ ಸುಮ್ಮನೆ ಪೂರ್ಣಿ ಹತ್ರ ಬೈಸ್ಕೋಬೇಡ. ಈ ಹೆಂಗಸರು ಎಷ್ಟು ದಿನದ ಸೇಡನ್ನ ಒಳಗಿಟ್ಕೊಂಡಿರ್ತಾರೆ ಅಂತ ಗೊತ್ತಿರಲ್ಲ. ನಾವು ದಿನ ಉಪ್ಪು ಕಡಿಮೆ ಆಯ್ತು, ಖಾರ ಜಾಸ್ತಿ ಆಯ್ತು, ಪುಳಿ ಸರಿಯಾಗಿ ಬಿಟ್ಟಿಲ್ಲ, ನಿನಗೆ ಅಡುಗೆ ಮಾಡಕ್ ಬರಲ್ಲ ಅಂತ ಬಿಟ್ಟು ಫೀಡ್ಬ್ಯಾಕ್ ಕೊಟ್ಟಿರ್ತೀವಲ್ಲಪ್ಪ, ಒಟ್ಟಿಗೆ ಸೇರಿಸ್ಕೊಂಡು ರುಬ್ತಾರೆ. ಸೊ ಬಿಗುಮಾನ ಬಿಟ್ಟು ಅಣ್ಣನೆಲ್ಲ. ಏನಾಯ್ತು ಮಾವ? ಇರ ನೋಡು, ಮಾವ ಇದೆಲ್ಲ ಅದು ತುಳಸಿಯವ್ರಿಗೆ ಇದೆಲ್ಲ ಇಷ್ಟ ಆಗುತ್ತಾ? ಖಂಡಿತ ಮಾವ. ಆದ್ರೆ ನಿಮ್ಗೆ ಹೇಗೆ ಗೊತ್ತು ಅವ್ರಿಗೆ ಇದೆಲ್ಲ ಇಷ್ಟ ಆಗುತ್ತೆ ಅಂತ? ತುಳಸಿಯವರು ಯಾವುದನ್ನು ಬಾಯಿ ಬಿಟ್ಟು ಹೇಳಲ್ಲ ಪೂರ್ಣಿ. ನಾವು ಜೊತೇಲಿದ್ದಾಗ ಅವರು ಏನನ್ನು ನೋಡ್ತಾರೆ, ಯಾವುದ್ರ ಬಗ್ಗೆ ಮಾತಾಡ್ತಾರೆ, ಅದು ನನಗೆ ಚೆನ್ನಾಗಿ ಗೊತ್ತು. ಅದರಿಂದ ನಾನು ಗೆಸ್ ಮಾಡಿ ಇದೆಲ್ಲ ತಗೊಂಡು ಬಂದೆ. ಓ, ಅಮ್ಮಂಗ್ ಕೊಬ್ಬರಿ ಮಿಠಾಯಿ ಅದನ್ನು ಮರಿತೀನಾ? ಜೋನಿ ಬೆಲ್ಲದ್ದು, ಅದನ್ನ ಕೆಫೆಲಿ ಸ್ಪೆಷಲ್ ಆಗಿ ಮಾಡ್ತಿದ್ದೀನಿ. ಸೂಪರ್ ಮಾವ ನೀವು. ಜೊತೆಗೆ ಅಮ್ಮಂಗ್ ಹಳೆ ಹಾಡುಗಳು ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತಲ್ವಾ? ಅದನ್ನೆಲ್ಲ ಅವ್ರ ಮೊಬೈಲಲ್ಲಿ ಆಗ್ಲೇ ಡೌನ್ಲೋಡ್ ಮಾಡಿದ್ದೀನಿ. ನೋಡಿಲಿ, ಇಯರ್ಫೋನ್. ಅವರು ಕೆಲಸ ಮಾಡ್ಕೊಂಡು ಆರಾಮಾಗಿ ಹಾಡು ಕೇಳಲಿ ಅಂತ. ಆಯ್ತಲ್ಲ, ಮತ್ತೆ ಇನ್ನೇನು ಉಳಿಸಿದ್ದೀರಾ? ಎಲ್ಲ ನೀವೇ ಮಾಡಿ ನನ್ನನ್ನು ಯಾಕೆ ಕರ್ಸಿದ್ರಿ? ಏನಾದರೂ ಮಿಸ್ ಮಾಡಿದ್ರೆ ನೀನೇ ಹೇಳಿ ಅಂತ. ಏನು ಮಿಸ್ ಆಗಿಲ್ಲ ಮಾವ. ಇಷ್ಟು ವರ್ಷ ನಿಮ್ಮಿಂದ ಅಮ್ಮನಿಂದ ನೀವು ಮಿಸ್ ಆಗಿದ್ರಿ. ಈಗ ನೀವಿಬ್ರು ಮದ್ವೆ ಆದ್ಮೇಲೆ ಎಲ್ಲ ಪರ್ಫೆಕ್ಟ್ ಆಯ್ತು. ಅದಕ್ಕೆ ಹೇಳೋದು, ನೀ ನನ್ನ ಮುದ್ದಿನ ಕೂಸು ಅಂತ. ಅಮ್ಮ ಯಾವಾಗ್ಲೂ ನನ್ನ ಅವಿನ ನೋಡಿ ನಿಮ್ ಜೋಡಿಗೆ ಯಾವ ದೃಷ್ಟಿನೂ ಬೀಳ್ದೇ ಇರ್ಲಿ ಅಂತ ಹೇಳ್ತಾರೆ. ಆದ್ರೆ ಈಗ ನಾನ್ ಹೇಳ್ತಿದ್ದೀನಿ, ನನ್ ಮುದ್ದಿನ ಮಾವನ್ಗೂ ನನ್ನ ಅಮ್ಮನ್ಗೂ ಹಾಗೆ ನಿಮ್ ಜೋಡಿಗೂ ಯಾವ ದೃಷ್ಟಿನೂ ಬೀಳ್ದೇ ಇರ್ಲಿ. ಎಲ್ಲ ರೆಡಿ ಇದೆ ದೀಪಿಕಾ. ಟೇಕಪ್ ಫೋಟೋಸ್ನ ಕಳಿಸಿದ್ದೀನಿ, ನೋಡು. ಬೇರೆ ಏನಾದರೂ ಬೇಕಿದ್ರೆ ಹೇಳು. ವಂಡರ್ಫುಲ್, ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವ್ರು ನೋಡಿದ್ರೆ ಮನೆಯಲ್ಲೇ ಕಟ್ಟ ಹಾಕಕ್ ನೋಡ್ತಾ ಇದ್ದಾರೆ. ಟೆನಿಕಾಸ್ ನಾನು ಅಲ್ಲಿಗೆ ಹೋಗ್ಬೇಕಲ್ವಾ? ಏನ್ ಮಾಡೋದು? ಹಾ, ಮಾಮ್ಗೆ ಕಾಲ್ ಮಾಡಿ ನಂಗೆ ಹುಷಾರಿಲ್ಲ ಅಂತ ಹೇಳು ಅಂತ ಹೇಳಿದ್ರೆ ಬೇಡ, ಈ ಫ್ಯಾಮಿಲಿನೇ ಜಾತ್ರೆಗೆ ಹೊರಟಂಗೆ ಹೊರಟ್ಬಿಡ್ತಾರೆ. ಏನು ಮಾಡೋದು? ಹೇಳಿ ದೀಪಿಕಾ. ತನಿಷಾ, ನೀನು ನಂಗೊಂದು ಹೆಲ್ಪ್ ಮಾಡಬೇಕು. ಇನ್ನು 10 ನಿಮಿಷಕ್ಕೆ ನನಗೆ ಕಾಲ್ ಮಾಡು. ನನ್ನ ಕಸಿನ್ ರಶ್ಮಿ ಅಂತ ಹೇಳ್ಕೊಂಡು ಮಾತಾಡು. ನಿಮ್ಮ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹತ್ಕೊಂಡು ಹೇಳಿ ನನ್ನ ಹತ್ರ ತಕ್ಷಣ ಬರಕ್ಕೆ ಹೇಳು. ನಾನು ಅಭಿ ಇಮಿಡಿಯೇಟ್ಲಿ ಹೊರಟು ಬರ್ತೀವಿ. ಅಲ್ಲಿಗೆ ಬಂದಮೇಲೆ ಸರ್ಪ್ರೈಸ್ ಅಂತ ಹೇಳು, ಆಗ ಅಭಿಗೂ ಡೌಟ್ ಬರಲ್ಲ. ಶೋರ್ ದೀಪಿಕಾ. ಕೂಲ್. ಹೆಚ್ಚಂದ್ರೆ ಇನ್ನು 10 ನಿಮಿಷ. ಈ ಸಂತೆಯಿಂದ ಬಿಡುಗಡೆ. ಅವ್ರ ಶಾಪ್ ಏನೋ ರಿನೋವೇಟ್ ಮಾಡಿಸ್ಬೇಕು ಅಂತ ಇಂಟೀರಿಯರ್ಸ್ ಎಲ್ಲ ಅವಳೇ ನಿಂತು ಮಾಡಿಸ್ತಾ ಇದ್ಲು. ಅಮ್ಮ, ಅಲ್ಲೊಬ್ಳು ಬ್ಲೂ ಕಲರ್ ಡ್ರೆಸ್ ಹಾಕೊಂಡು ನಿಂತಿದ್ಲಲ್ಲ, ಅವಳೇ ಸಾನಿಕಾ. ಅವಳು ಆರಾಮಾಗೇ ಇದ್ಲು. ಇನ್ಫ್ಯಾಕ್ಟ್ ಅವ್ರ ಅಮ್ಮನೂ ಅಲ್ಲೇ ಇದ್ರು. ಮಾವನ್ಗೆ ಅವ್ರ ಪರಿಚಯ ಇರೋದ್ರಿಂದ ನನ್ನನ್ನು ಮಾತಾಡ್ಸಿದ್ರು. ಸಾಲದಕ್ಕೆ ನನಗೆ ಗಿಫ್ಟ್ ಪ್ಯಾಕ್ ಅವರೇ ಮಾಡಿಕೊಟ್ರು. ನಾನು ಅದನ್ನ ಅಲ್ಲೇ ಬಿಟ್ಟು ಬಂದಿದ್ದೆ. ಈಗ 5 ನಿಮಿಷಕ್ಕೆ ಮುಂಚೆ ಅವಳೇ ನನಗೆ ಕಾಲ್ ಮಾಡಿ ನಾನೇ ನಿಮಗೆ ತಲುಪಿಸ್ತೀನಿ ಅಂತ ಹೇಳಿದ್ಲು.
ಸಮರ್ಥ್ ಎಲ್ಲೇ ಕರ್ಕೊಂಡು ಹೋಗ್ತೀರಿಯಾ? ಬಾ ಕಂಡ್ಬಿಟ್ಟು ವಾವ್, ಓ ಮೈ ಗಾಡ್ ಸಮರ್ಥ್, ಮೈ ಲವ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸಮರ್ಥ್, ಸರ್ಪ್ರೈಸ್ ಕೊಡೋದೆಲ್ಲ ಕಲ್ತ್ಬಿಟ್ಟಿದ್ಯಾ? ನಿನ್ ಗಂಡ ಆಗಿ ಅಷ್ಟು ಬರಲ್ಲ ಅಂದ್ರೆ ಹೇಗೆ ಬಾಸು? ತಗೋ ಕೇಕ್ ಕಟ್ ಮಾಡು. ವ್ಯಾಲೆಂಟೈನ್ಸ್ ಡೇ ನಾನು ಒಬ್ಳಿಗೆ ಅಲ್ಲ, ನಿನ್ಗೂ ಕೂಡ. ಬಾ, ಇಬ್ರು ಒಟ್ಟಿಗೆ ಕೇಕ್ ಕಟ್ ಮಾಡೋಣ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬಾಸು. ಬಾಸು ಒಂದು ನಿಮಿಷ ಬಂದೆ. ದೀಪಿಕಾ, ಹಾಗಾದ್ರೆ ನಿನಗೆ ಕಾಲ್ ಮಾಡಿದ್ಯಾರು? ಸಾನಿಕಾ ಅವಳ ನಂಬರಿಂದಾನೇ ಕಾಲ್ ಮಾಡಲ್ಲ? ಇಲ್ಲ ಅಭಿ, ಯಾವುದೋ ಅನ್ನೋನ್ ನಂಬರು. ಹಾರ್ಟ್ ಅಟ್ಯಾಕ್ ಅಂದ್ರಲ್ಲ, ಅದಕ್ಕೆ ಟೆನ್ಷನ್ ಆಗೋಯ್ತು. ಅಯ್ಯೋ ದೇವ್ರೆ, ಅವಳು ಯಾಕೆ ಇದನ್ನೆಲ್ಲ ಕಳಿಸಿದ್ಲು? ಇದು ತುಂಬಾ ಹಳೇದು. ಅಂದ್ರೆ ಅದಕ್ಕೆ ನೀವು ಆಗ್ಲೇ ನಮ್ಮ ಅಣ್ಣನ್ನ ಅಭಿಮಾನಿಯಾಗಿದ್ದೆ. ನಾನು ಒಂದಿನಾನು ಬಿಡದೆ ಇವ್ರ ಕಾರ್ಯಕ್ರಮ ನೋಡ್ತಾ ಇದ್ದೆ. ಇವ್ರು ಹೇಳೋ ಅಡುಗೆನ ಮಾತುಗಳನ್ನ ಈ ಬುಕ್ಕಲ್ಲಿ ಬರೆದಿಟ್ಕೋತಾ ಇದ್ದೆ. ಅಡಿಗೆ ಜೊತೆಗೆ ಅಣ್ಣನ ಮಾತುಗಳನ್ನು ಬರೆದಿಟ್ಕೋತಿದ್ರಾ? ಒಂದಿನ ನಾನು ಸಿರಿ ಸಿಕ್ಕಿದ ಮಾಲಲ್ಲಿ ಇವ್ರ ಕಾರ್ಯಕ್ರಮ ಇತ್ತು. ಇವ್ರು ನೋಡ್ಬೇಕು ಅಂತ ಇಡೀ ಮಾಲ್ ಎಲ್ಲ ಓಡಾಡಿದ್ದೆ ನಾನು. ಸೋ ಸ್ವೀಟ್. ಮಾವ, ನಿಮಗ್ ಗೊತ್ತಿತ್ತಾ ಅಮ್ಮ ಈ ಥರದೊಂದು ಬುಕ್ ಇಟ್ಕೊಂಡಿದ್ದಾರೆ ಅಂತ? ಇವ್ರ ಪರಿಚಯ ಆಗೋಕ್ಕೂ ಮೊದಲು ಸಿರಿ ಹೇಳಿದ್ಲು ಅನ್ಸುತ್ತೆ. ಆದರೆ ಇಷ್ಟೊಂದು ತಾಳ್ಮೆಯಿಂದ ಇದನ್ನೆಲ್ಲ ಮಾಡಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಣ್ಣ, ನೀನು ಆಗ್ಲೇ ಸೀತಾರಾಮರನ್ನ ತೋರಿಸಿ ಆದರ್ಶ ಪ್ರೇಮಿಗಳು ಒಂದೇ. ಆದರೆ ನಿಮ್ಮಿಬ್ರು ನೋಡ್ತಿದ್ರೆ ನೀವೇ ಆದರ್ಶ ಅನ್ಸುತ್ತಪ್ಪ ನನಗೆ. ಅದಕ್ಕೆ ನಿನ್ನ ಮೇಲಿದ್ದ ಅಭಿಮಾನ ತಿಳ್ಕೊಳ್ಳೋದಕ್ಕೆ ಈ ಪುಸ್ತಕ ನೋಡಿದ್ರೆ ಸಾಕು, ಗೊತ್ತಾಗತ್ತೆ. ಒಂದು ನಿಮಿಷ ಇಟ್ಕೊಳ್ಳಿ. ಇದು ನೆನಪಿದೆಯಾ? ಇದು ನೀವು ನನಗೆ ಮೊದಲನೇ ಸಲ ಬೈ ಮಿಸ್ಟೇಕ್ ಕೊಟ್ಟಿದ್ದು. ಹೂ ಒಣಗಿದೆ, ಆದರೆ ಇದನ್ನು ಕೊಟ್ಟಿರೋರ ಮೇಲಿನ ಸ್ನೇಹ, ಪ್ರೀತಿ, ವಿಶ್ವಾಸ ಹಾಗೇ ಇದೆ. ಶೇಷು, ನಾಳೆಯಿಂದ ನಾವು ಬೇರೆ ಕಡೆ ವಾಕಿಂಗ್ ಹೋಗೋಣ, ಬೇರೆ ಪಾರ್ಕ್ಗೆ. ಯಾಕೆ ತತ್ತಣ್ಣ, ಈ ಪಾರ್ಕ್ ಏನಾಗಿದೆ? ನಿನ್ನೆ ಆ ಮುದುಕಿ ಏನಾದ್ಬಿಟ್ಲು ನೋಡು. ನೀನು ನಾನು ತಡಿಬಾರ್ದಾಗಿತ್ತು ಕಣ. ಅವ್ರು ಹೇಳಿದ್ರಲ್ಲಿ ಕೆಲವು ತಪ್ಪಿರ್ಲಿಲ್ಲ ಬಿಡು. ಏನಂದು? ಅಯ್ಯೋ 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 ರಾಮ, ನನಗೆ ಹೊಡೆಯೋಷ್ಟು ಧೈರ್ಯ ಬಂತೇನ್ರಿ ನಿಮ್ಗೆ?
ಅಯ್ಯೋ ಎಲ್ರು ನೋಡಿ ಇಲ್ಲಿ ಈ ಬುಕ್ಕ ನಂಗೆ ಹೊಡ್ತಾ ಇದ್ದಾರೆ. ಅಯ್ಯೋ ನೋಡಿ ಅಮ್ಮ, ಅದು ಉದ್ದೇಶ ಪೂರ್ವಕವಾಗಿ ಮಾಡಿದ್ದಲ್ಲ. ಏನೋ ಕೈ ತಪ್ಪಿ ಆಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ ಅಜ್ಜಿ. ಅಜ್ಜಿನ ಯಾವಳೋ ಅಜ್ಜಿ? ದತ್ತಣ್ಣನ ಕೇಸ ಇದು. ಶಶು ನೋಡಿದ್ಯಾ ಇವಳ ಅಹಂಕಾರನ? ಇವ್ ಗಂಡ ಅದ್ ಹೇಗಾರು ಸಹಿಸ್ಕೊಂಡಿದ್ದಾನೋ. ಇವ್ರಿಗೆ ಗಂಡ ಇಲ್ಲ. ನನ್ ವಿಷಯ ಬಿಡಿ, ಇವ್ರನ್ನ ಇವ್ರ ಹೆಂಡತಿ ಅದ್ ಹೆಂಗ್ ಸಹಿಸ್ಕೊಂಡಿದ್ದಾಳೋ ಗೊತ್ತಿಲ್ಲ. ಅಯ್ಯೋ ಅಮ್ಮ, ಇವ್ರ ಹೆಂಡತಿ ಸತ್ತು ಸ್ವರ್ಗ ಸೇರಿ ತುಂಬಾ ವರ್ಷಗಳಾಗೋಯ್ತು. ಅನ್ಕೊಂಡೆ ಇವ್ರ ಕಾಟ ತಡಿಯಕ್ಕಾಗ್ದೆ ಹೋಗಿರ್ಬೇಕು ಅಂತ. ಜಾಸ್ತಿ ಆಯ್ತು ಯಾಕೋ. ನಿಮ್ ಗಂಡ ನಿಮ್ ಕಾಟ ತಡಿಯೋಕ್ಕಾಗದೆ ಹೊರ್ಟೋಗಿರ್ಬೇಕು. ಬಂದ್ಬಿಟ್ರು ಹೇಳೋದಕ್ ನನಗೆ. ಸುಮ್ನೆ ಕಾಲ್ ಕೇರ್ಕೊಂಡ್ ಜಗಳಕ್ ಬಂದ್ರೆ ಸರಿ ಇರಲ್ಲ. ಮೇಘದ ಬೆತ್ತು. ನಾನ ಕಾಲ್ ಕೇರ್ಕೊಂಡ್ ಜಗಳಕ್ ಬಂದಿದ್ದು. ಸೂರ್ಯ ನಮಸ್ಕಾರ ಮಾಡೋವಾಗ ನೋಡ್ ನಕ್ಕಿದ್ದು ನೀವೇ ಅಲ್ವಾ? ಈಗೇನು ಅಕಸ್ಮಾತ್ ಒಂದ್ ಏಟ್ ಬಿದ್ದಿರ್ಬಹುದಪ್ಪ, ಅದಕ್ಕೆ ಆಕಾಶನೇ ತಲೆ ಮೇಲೆ ಬಿದ್ದಾಗ ಆಡ್ತಿದ್ದೀರಾ. ನಿಮ್ಮಂಥವ್ರ ಜೊತೆ ಮಾತಾಡೋರ್ಗೆ ತಲೆಯಲ್ಲಿ ಬುದ್ಧಿ ಇಲ್ಲ. ಮೇಡಮ್ ಅವ್ರ ಫೋನ್, ಬೇಗ ಬೇಗ ಪಿಕ್ ಮಾಡಿ. ಇವಾಗ ದೊಡ್ಡವರು. ತಲೆ ಹರಟೆ. ಹಲೋ ಮಾವ. ಅಯ್ಯೋ, ಅಳ್ತಾ ಇದ್ದೀಯಾ? ಯಾಕೆ ತುಳಸಿ, ಏನಾಯ್ತು? ಆರಾಮಾಗಿದ್ಯಾ ತಾನೆ? ಮಾವ, ಅದು ಇವತ್ತು ಮನೆಯಲ್ಲಿ ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ದೀಯ ನೀನು ತುಳಸಿ? ಅವ್ರು ಕುಡಿಯೋ ಔಷಧಿಗೆ ಯಾರಮ್ಮ ಬೇರೆ ಏನೋ ಬೆರೆಸ್ತಾರೆ. ಗೊತ್ತಿಲ್ಲ ಮಾವ, ಆ ಔಷಧಿ ನಾನೇ ಕೊಟ್ಟಿದ್ದವಳಿಗೆ. ನಮ್ಮನೆ ಎದುರುಗಡೆ ಬೀದಿಲಿ ಪಂಡಿತರಿದಾರಲ್ಲ. ಅಲ್ಲಮ್ಮ, ಅವ್ರು ಕೊಡೋ ಔಷಧಿ ಹಾಗೆಲ್ಲ ಆಗೋಕ್ ಹ್ಯಾಕ್ ಸಾಧ್ಯ? ಎಷ್ಟು ವರ್ಷದಿಂದ ಕೊಡ್ತಾ ಇದ್ದಾರೆ. ಇಲ್ಲ ತುಳಸಿ, ಎಲ್ಲೋ ಏನೋ ಎಡವಟ್ಟಾಗಿದೆ. ಹೌದು ಮಾವ, ಆದ್ರೆ ಏನಾಯ್ತು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಪೂರ್ಣಿ ಒದ್ದಾಡೋದನ್ನ ನೋಡಕ್ಕಾಗ್ತಾ ಇಲ್ಲ. ಏನ್ ಮಾಡ್ಲಿ ಮಾವ? ಒಂದ್ ಕೆಲಸ ಮಾಡು ತುಳಸಿ, ನೀನು ಔಷಧಿನ ತಕ್ಷಣ ಪಂಡಿತರ ಹತ್ರ ತಗೊಂಡ್ ಬಾ. ಏನಾದ್ರು ಹೆಚ್ಚು ಕಮ್ಮಿ ಇತ್ತು ಅಂತಂದ್ರೆ ಅವರೇ ಅದಕ್ಕೆ ಪರಿಹಾರ ಸೂಚಿಸ್ತಾರೆ. ಸರಿ ಮಾವ, ಹಾಗೆ ಮಾಡ್ತೀನಿ. ನೀ ತಲೆ ಕೆಡಿಸ್ಕೋಬೇಡ ತುಳಸಿ, ನೀನ್ ಯಾವ ತಪ್ಪು ಮಾಡಿಲ್ಲ. ಆ ಹೆಣ್ಮಗಳು ಕೂಡ ತುಂಬಾ ಒಳ್ಳೆಯವಳು, ದೇವ್ರಿದ್ದಾನೆ. ಆಯ್ತು ಮಾವ. ಏನಾಯ್ತಾತ? ಪೂರ್ಣಿಗೇನಾದ್ರೂ ಪ್ರಾಬ್ಲಮಾ? ಹಾ, ನಮ್ಮ ತುಳಸಿ ಆ ಗಿರ್ಗಿಟ್ಲೆಗೆ ಪಂಡಿತರ ಹತ್ರ ಅದೇನೋ ಔಷಧಿ ತಗೊಂಡು ಹೋಗಿ ಕೊಟ್ಟಿದ್ಲಂತೆ, ಗರ್ಭಕೋಶ ಗಟ್ಟಿಯಾಗೋದಿಕ್ಕೆ ಅಂತ. ಇಷ್ಟು ದಿವಸ ಏನೂ ಆಗಿರಲಿಲ್ವಂತೆ. ಈಗ ಇದ್ದಕ್ಕಿದ್ದ ಹಾಗೆ ಏನೋ ಸಮಸ್ಯೆಯಾಗಿ ಆ ಮನೆಯಲ್ಲಿ ಕೆಲವರು ತುಳಸಿನೇ ಇದೆಲ್ಲ ಮಾಡಿದ್ದು ಅನ್ನೋ ಥರ ಮಾತಾಡ್ತಿದ್ದಾರಂತೆ. ಯಾವನಂತ ಮೇಡಮ್ನ ಬೈದವನು? ಮೇಡಮ್ ತಮ್ಮ ಪ್ರಾಣ ಬಿಡ್ತಾರೆ ಹೊರತು ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋರಲ್ಲ. ಈಗಲೇ ಹೋಗಿ ನನ್ನ ಮಕ್ಳಿಗೆ 4 ತತ್ಕಿ ಮೇಡಮ್ನ ಕರ್ಕೊಂಡ್ಬರ್ತೀನಿ. ದೇವ್ರೆ, ಪೂರ್ಣಿಗೆ ಏನು ಅಪಾಯ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಬೇಕಿದ್ರೆ ನನ್ನ ಜೀವ ತಗೋ, ಆದ್ರೆ ಅವಳಿಗೆ ಏನು ಮಾಡಬೇಡ. ಶಿ ಈಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಡಾಕ್ಟರ್. ನಾನು ಅವಳನ್ನ ನೋಡ್ಬೋದಾ ಪ್ಲೀಸ್? ನೋಡ್ಬಹುದು, ಆದ್ರೆ ಅದಕ್ಕೂ ಮುಂಚೆ ಒಂದ್ ವಿಷಯ. ಔಷಧಿನ ಯಾರು ಸಜೆಸ್ಟ್ ಮಾಡಿದ್ದು? ಅದು ನಮ್ಮ ಮನೆ ಹತ್ರ ಒಬ್ರು ಪಂಡಿತರಿದ್ದಾರೆ, ಅವರೇ. ನೋಡಿ,
ಪಂಡಿತರು ಅಂತ ಅವರೇ ಬೋರ್ಡ್ ಹಾಕೊಂಡ್ಬಿಟ್ರೆ ಪಂಡಿತರಾಗಿ ಬಿಡ್ತಾರಾ? ನೋಡಿ, ಸ್ವಲ್ಪ ಲೇಟ್ ಆಗಿದ್ರು ಎಂತ ಅನಾಹುತ ಆಗ್ತಿತ್ತು. ಅವ್ರ ಇಂಟೆನ್ಷನ್ ತೊಂದರೆ ಆಗ್ಲಿ ಅಂತ ಅಲ್ಲ, ಪೂರ್ಣಿಗೆ ಮಕ್ಕಳಾಗ್ಲಿ ಅಂತ ಔಷಧಿ ಕೊಡ್ಸಿರೋದು. ಅಲ್ಲ ರೀ, ಮಕ್ಕಳಾಗ್ಲಿ ಅಂತ ಕೊಟ್ಟಿದ್ದೀರಾ, ಇವಾಗ ನೋಡಿದ್ರೆ ಗರ್ಭಕೋಶಕ್ಕೆ ಹಾನಿಯಾಗಿದೆ ಅನಿಸ್ತಿದೆ. ಮೊದಲು ಯಾವುದಕ್ಕೂ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು. ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ಗರ್ಭಕೋಶಕ್ಕೆ ಹಾನಿನ? ಗರ್ಭಕೋಶ ಗಟ್ಟಿ ಆಗ್ಬೇಕು ಅಂತಾನೆ ನಾನು ಆ ಔಷಧಿ ಕೊಟ್ಟಿದ್ದು. ಪಂಡಿತರು ಕೊಟ್ಟಿದ್ದ ಔಷಧಿ ಯಾವತ್ತೂ ಹೀಗಾಗಿಲ್ಲ. ಲ್ಯಾಬ್ ರಿಪೋರ್ಟ್ ಸುಳ್ಳು ಹೇಳಲ್ಲ, ಅದ್ರಲ್ಲಿ ವಿಷ ಬೆರ್ತಿರೋದಂತೂ ನಿಜ. ನನ್ನ ಪೂರ್ಣಿ ಯಾರಿಗೆ ಏನ್ ಮಾಡಿದಾಳೆ? ಡಾಕ್ಟರ್, ಎಲ್ಲೋ ಬೈ ಮಿಸ್ಟೇಕ್ ಹೀಗಾಗಿರ್ಬೇಕು. ತುಳಸಿ ಅವ್ರು ಕೊಟ್ಟಿದ್ದ ಔಷಧಿಯಿಂದಾನೇ ಹೀಗಾಗಿದೆ ಅಂತ ಹೇಳಕ್ಕಾಗಲ್ವಲ್ಲ. ಬೈ ಮಿಸ್ಟೇಕ್ ಅಂತಿರಲ್ಲ ಮೇಡಮ್, ಇದು ಒಂದು ಜೀವದ ಪ್ರಶ್ನೆ. ಡಾಕ್ಟ್ರೆ, ನಮ್ ಪೂರ್ಣಿ ನನ್ನ ಸ್ವಂತ ಮಗಳಿದ್ದಾಗೆ. ನಾನು ಯಾಕೆ? ಸ್ವಲ್ಪ ಸುಮ್ಮನಿರ್ತೀರಾ? ದಯವಿಟ್ಟು ಯಾರು ಏನೋ ಮಾತಾಡಬೇಡಿ. ಯಾರಾದ್ರೂ ಮಾತಾಡಿದ್ರೆ ನಾನು ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಡಾಕ್ಟ್ರೆ, ನಾನು ಪೂರ್ಣಿನ ನೋಡ್ಬೋದಾ? ಎಸ್, ಎಲ್ಲರೂ ನೋಡ್ಬೋದು, ಆದ್ರೆ ದಯವಿಟ್ಟು ಪೇಷಂಟ್ಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ. ಈ ವಿಷಯದಲ್ಲಿ ನಿಮ್ಗೇನೂ ಗೊತ್ತಿಲ್ಲ, ನೀವು ಮುಗ್ಧೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಎಲ್ಲರೂ ಅನಾವಶ್ಯಕವಾಗಿ ಈ ವಿಷಯದಲ್ಲಿ ನಿಮ್ಮದೇ ತಪ್ಪು ಅನ್ನೋ ಥರ ಮಾತಾಡ್ಬಿಟ್ರಲ್ಲ, ಅದೇ ಬೇಜಾರಾಗ್ತಿದೆ ನನಗೆ. ಪೂರ್ಣಿ ನನಗೆ ಮಗಳಿಗಿಂತ ಹೆಚ್ಚು. ಅವಳನ್ನು ಈ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ನನಗೆ. ಆ ನೋವಿಂದನೇ ಆಚೆ ಬರೋಕ್ಕಾಗ್ತಿಲ್ಲ. ಅದು ಅಲ್ಲದೆ ಮಕ್ಕಳೆಲ್ಲ ನಿಮ್ಮ ಬಗ್ಗೆ ಏನೇನೋ ಮಾತಾಡ್ಬಿಟ್ರು. ಈ ಮನೆಗೆ ಬಂದಾಗಿಂದ ನಿಮಗೆ ನೆಮ್ಮದಿನೇ ಇಲ್ಲದೆ ಇರೋಕ್ಕಾಗಿದೆ. ಕ್ಷಮಿಸಿ ತುಳಸಿಯವ್ರೆ. ನೀವ್ಯಾಕೆ ಕ್ಷಮೆ ಎಲ್ಲ ಕೇಳ್ತೀರಾ? ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಲ್ಲ, ಅದು ಸಾಕು ನನಗೆ. ಪಾಪ ಪೂರ್ಣಿ, ಯಾಕಿದೆಲ್ಲ ಆಯ್ತು, ಹೇಗಾಯ್ತು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅವಳಿಗೆ ಒಳ್ಳೇದಾಗ್ಲಿ ಅಂತ ನಾನೇ ಕೊಡ್ಸಿದ್ದ ಔಷಧಿ, ಆದ್ರೆ ಅದರಿಂದನೇ ಅವಳು ಇಷ್ಟು ನೋವು ಅನುಭವಿಸೋಗಾಯ್ತಲ್ಲ. ತುಳಸಿಯವರೇ, ಸಮಾಧಾನ ಮಾಡ್ಕೊಳ್ಳಿ. ಪರೀಕ್ಷೆಗಳು ದೇವರನ್ನೇ ಬಿಟ್ಟಿಲ್ವಂತೆ. ಇನ್ನು ನಾವು ಮನುಷ್ಯರು, ನಮ್ಮನ್ನು ಬಿಡುತ್ತೆ. ಒಂದಲ್ಲ ಒಂದಿನ ಸತ್ಯನೇ ಗೆಲ್ಲುತ್ತೆ. ಯಾರು ನಿಮ್ಮನ್ನು ನಂಬ್ತಾರೋ ಬಿಡ್ತಾರೋ, ನಾನಂತೂ ನಿಮ್ಮನ್ನು ನಂಬ್ತೀನಿ. ಟೆನ್ಷನ್ ಮಾಡ್ಕೋಬೇಡಿ. ಒಂದೊಂದ್ಸಲ ತುಂಬಾ ನೋವಾಗತ್ತೆ ಮಾಧವ್ ಅವರೇ. ಆ ಕಡೆ ಪಾಪು ನನ್ನ ಮೇಡಮ್ ಅಂತ ದೂರ ಇಟ್ಟಿದ್ದಾನೆ, ಈ ಕಡೆ ನೋಡಿದ್ರೆ ಹೀಗೆ. ಒಂದೊಂದ್ಸಲ ನನ್ನಿಂದ ತುಂಬಾ ತೊಂದರೆ ಆಗತ್ತೇನೋ ಅನ್ಸುತ್ತೆ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನಿಮ್ಮಿಂದ ಬರೀ ಒಳ್ಳೇದೇ ಆಗಿರೋದು, ಮುಂದೇನೂ ಒಳ್ಳೇದೇ ಆಗೋದು. ಇವರೆಲ್ಲ ನಿಮ್ಮನ್ನ ತಪ್ಪು ತಿಳ್ಕೊಂಡ್ರು ಅನ್ನೋ ಮಾತ್ರಕ್ಕೆ ನೀವು ಒಳ್ಳೆಯವರು ಅನ್ನೋದು ಸುಳ್ಳಾಗತ್ತಾ? ನಿಮ್ಮಿಂದ ಎಲ್ರಿಗೂ ನೋವಾಗ್ತಿದೆ, ನೀವು ಯಾರಿಗೂ ಬೇಡದಿರೋರು ಅಂತೆಲ್ಲ ಏನೇನೋ ಯೋಚನೆ ಮಾಡಬೇಡಿ. ನೀವಿಲ್ದೆ ನಾನಿಲ್ಲ, ಇದನ್ನು ಯಾವತ್ತೂ ನೆನಪಲ್ಲಿಟ್ಕೊಳ್ಳಿ. ಸತ್ಯ, ನೀವು ನನ್ನನ್ನು ಇಷ್ಟು ನಂಬುದ್ರಲ್ಲ, ನನ್ಗೆ ಸಾಕು. ಎಲ್ಲೋ ಯಾರಿಂದನೋ ಏನೋ ತಪ್ಪಾಗಿದೆ, ಅದಕ್ಕೆ ನೀವು ಕೊರಗೋ ಅಗತ್ಯ ಇಲ್ಲ. ಆದರೆ ಈ ಮನೆಯಲ್ಲಿ ಈ ಘಟನೆ ಹೇಗೆ ನಡೀತು, ಯಾಕಾಯ್ತು ಅನ್ನೋದೇ ಅರ್ಥ ಆಗ್ತಿಲ್ಲ. ಅಜಯ, ಏನಮ್ಮ ಔಷಧಿ ತಗೊಂಡು ಹೋಗಕ್ ಬಂದ್ಯಾ? ಇಲ್ಲ ಅಜಯ, ಇದನ್ನ ತಗೊಂಡು ನನ್ನ ಸೊಸೆಗೆ ಸಮಸ್ಯೆ ಆಗ್ಬಿಟ್ಟಿದೆ. ಇದರಲ್ಲಿ ವಿಷ ಮಿಕ್ಸ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಏನು
ನಾನು ಕೊಟ್ಟಿರೋ ಔಷಧಿಲಿ ವಿಷನ. ಏನಮ್ಮ ಹೇಳ್ತಾ ಇದೀಯಾ? ಕೊಡಿಲ್ಲಿ. ಇಷ್ಟು ದಿನ ನಿಮ್ಮ ಹತ್ರನೇ ತಗೊಂಡು ಹೋಗಿದ್ನಲ್ಲ, ಯಾವತ್ತೂ ಹೀಗಾಗಿರ್ಲಿಲ್ಲ. ಯಾಕೆ ಹೀಗಾಯ್ತೋ ಗೊತ್ತಿಲ್ಲ. ಅವಳು ಸಂಕಟ ನೋಡಕ್ಕಾಗ್ಲಿಲ್ಲ. ಹೊಟ್ಟೆ ಉರಿಂತ ಒದ್ದಾಡ್ಬಿಟ್ಲು. ಅಯ್ಯೋ ದೇವ್ರೆ, ಇದು ಹೇಗೆ ಸಾಧ್ಯ? ಇದು ನಾನು ಕೊಟ್ಟಿರೋ ಔಷಧಿನೇ, ಆದ್ರೆ ಇದರಲ್ಲಿ ಬೇರೆ ಏನೋ ಮಿಕ್ಸ್ ಆಗಿದೆ. ಇಲ್ಲದೆ ಇದು ಹೀಗಾಗೋಕ್ ಸಾಧ್ಯನೇ ಇಲ್ಲ. ಇಲ್ಲ ಅಜ್ಜಯ್ಯ, ನಾನೇ ನನ್ನ ಕೈಯಾರೆ ಕುಡ್ಸಿದೀನಿ. ಇದ್ರಲ್ಲಿ ಹೇಗ್ ಮಿಕ್ಸ್ ಆಗೋದಕ್ಕೆ ಸಾಧ್ಯ? ನೀನು ಕುಡ್ಸೋಕ್ ಮುಂಚೆ ಯಾರೋ ಏನೋ ಮಿಕ್ಸ್ ಮಾಡಿದ್ದಾರೆ. 50 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಯಾವುದೋ ವಿಷಕಾರಿ ಮದ್ದು ಮಿಕ್ಸ್ ಆಗಿದೆ ಅಂತ. ಯಾರೋ ಇದನ್ನ ಮಿಕ್ಸ್ ಮಾಡಿದ್ದಾರೆ. ನೋಡಿಲ್ಲಿ, ನೀಲಿ ಬಣ್ಣಕ್ಕೆ ಮಿಕ್ಸ್ ಆಗಿದೆ. ಹೇಗಿದ್ಯಾ ಕಂದ? ಬೆಟರ್ ಅತ್ತೆ. ಸ್ವಲ್ಪ ತಿನ್ನು. ಅತ್ತೆ ಪ್ಲೀಸ್. ಹೀಗಂದ್ರೆ ಹೇಗೆ ಕಂದ? ಒಂದು ದಿನದಲ್ಲಿ ಎಷ್ಟು ಸೊರ್ಗಿದ್ಯಾ ನೋಡು. ಇನ್ಮೇಲೆ ನಿನ್ ಜವಾಬ್ದಾರಿ ನಂದು. ಪೂರ್ಣಿ, ಹೇಗಿದೆಯಾ ಮಗಳೇ? ಪರವಾಗಿಲ್ಲ ಮಾವ. ಪೂರ್ಣಿ, ನಂಗೆ ಎಷ್ಟು ಟೆನ್ಷನ್ ಆಗೋಗಿತ್ತು ಗೊತ್ತಾ? ಸದ್ಯ ನೀವು ಹುಷಾರಾದ್ರಲ್ಲ. ದಯವಿಟ್ಟು ಇನ್ಮೇಲೆ ಯಾವ್ಯಾವ್ದು ಔಷಧಿ ತಗೊಳಕ್ ಹೋಗ್ಬೇಡಿ. ನೀವು ಒತ್ತಡದ ನಮ್ಮ ಕೈಲಿ ನೋಡಕ್ ಆಗ್ತಿರ್ಲಿಲ್ಲ. ಚಿಕ್ಕಮ್ಮ ಕೊಡಿ. ಅಮ್ಮ ಎಲ್ಲಿದ್ದಾರೆ? ನಾನು ಅಮ್ಮನ್ ನೋಡ್ಬೇಕು. ಓ, ಬಂದ್ರಲ್ಲ. ಅದಕ್ಕೆ ನೀವು ಮಾತ್ರ ಇವ್ರ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಅಮ್ಮ ಅಮ್ಮ ಅಂತೀರಾ. ಆದ್ರೆ ಇವರು ಕೇರ್ಲೆಸ್ ಆಗಿ ಯಾವ್ಯಾವ್ದೋ ಮತ್ ಕೊಟ್ಟು ನಿಮ್ಗೊಂದು ಗತಿ ಕಾಣಿಸಕ್ ಹೊರಟಿದ್ರು. ಬ್ರೋ, ಅವ್ರು ನಿನ್ ಮದ್ವೆ ಮಾಡ್ಸಿದ್ರು ಅಂತ ನೀನ್ ಅವ್ರ ಫಾರ್ ಇದ್ದೆ ಅಲ್ವಾ? ಹೌದೌದು, ನನ್ನ ಮದುವೆ ಮಾಡಿಸಿದ್ರು ಅನ್ನೋ ಕಾರಣಕ್ಕೆ ಎಲ್ಲಾ ವಿಚಾರಕ್ಕೂ ಸಪೋರ್ಟ್ ಮಾಡೋಕ್ಕಾಗುತ್ತಾ? ಇದು ನಮ್ಮ ಮತ್ತೆ ಜೀವದ ಪ್ರಶ್ನೆ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ವಾ ಇವ್ರಿಗೆ? ಅಭಿ ಮೇಡಮ್, ಹೇಳಿದೆ ತಾನೇ ನಿಮ್ಗೆ, ಇವ್ರದೆಲ್ಲ ಇಷ್ಟೇ. ಸತ್ಯ ತಿಳ್ಕೊಳ್ದೆ ನೀವೊಬ್ರು ಸಿಕ್ಕಿದ್ರಂತ ಬಾಯಿ ಬಂದಾಗ ಮಾತಾಡ್ತಾರೆ. ಏಯ್, ನೀನ್ ಈ ವಿಚಾರಕ್ಕೆ ತಲೆ ಹಾಕಬೇಡ. ಏನಾಯ್ತು? ಯಾಕೆಲ್ಲರೂ ಹೀಗೆ ಮಾತಾಡ್ತಿದ್ದೀರಾ? ನೀನ್ ಯಾಕೆ ಅಮ್ಮನ ಮೇಲೆ ರೇಗಾಡ್ತಿದ್ಯಾ ಅಭಿ? ಅವ್ರು ಏನ್ ಮಾಡಿದ್ದಾರೆ? ಹಾ, ಏನ್ ಮಾಡಿದ್ರ? ಅವ್ರು ಕೊಟ್ಟಿರೋ ಔಷಧಿ ತಗೊಂಡೆ ನಿಮ್ಗಿಷ್ಟೆಲ್ಲ ಆಗಿದ್ದು. ಏಯ್, ಯಾರೋ ಮಾಡಿ ತಪ್ಪಿಗೆ ಯಾರನ್ನೋ ಬೈದ್ರೆ ಚೆನ್ನಾಗಿರಲ್ಲ. ಮೇಡಮ್ ಅವ್ರು ಕೊಟ್ಟಿದ್ದ ಔಷಧಿ ಸರಿಯಾಗೇ ಇತ್ತು. ಇವ್ರು ಇಟ್ಟಿದ್ದ ಬಾಟ್ಲಲ್ಲಿ ಯಾರೇನೋ ಮಿಕ್ಸ್ ಮಾಡಿದ್ದಾರೆ. ತಗೊಳಪ್ಪ, ಇದೊಂದು ಹೊಸ ಡ್ರಾಮಾ. ಯಾವ್ದಪ್ಪ ಡ್ರಾಮಾ? ಇಲ್ಲಿ ಯಾರು ಡ್ರಾಮಾ ಮಾಡ್ತಾ ಇಲ್ಲ. ಈ ಹುಡುಗ ಹೇಳ್ತಾ ಇರೋದು ಸತ್ಯವಾಗಿದೆ. ನಾನು ನೇರವಾಗಿ ಕೇಳ್ತೀನಿ, ನಿಜ ಹೇಳಿ. ನನ್ನ ರೂಮಿಗೆ ಬಂದು ಪೂರ್ಣಿ ಕುಡಿಯೋ ಔಷಧಿಗೆ ಮದ್ದು ಮಿಕ್ಸ್ ಮಾಡಿದ್ಯಾರು?
ಅಯ್ಯೋ ದೇವ್ರೆ, ಇದು ಎಂಥ ಪ್ರಶ್ನೆ ಅವಯ್ಯ ಅವ್ರೆ. ಪೂರ್ಣಿ ನನಗೆ ಮಗಳಿದ್ದಂಗೆ, ಅವಳಿಗೆ ನನ್ನ ಜೀವನಾದರೂ ಕೊಟ್ಬಿಡ್ತೀನಿ ಅಂಥದ್ರಲ್ಲಿ ಹೌದು ಯಜಮಾನ್ರೆ, ಪೂರ್ಣಿಯಮ್ಮ ನಮ್ಮನ್ನೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ. ಅಂಥವ್ರಿಗೆ ನಾವು ಕೇಳಿ ಬಯಸ್ತೀವ? ನನಗೆ ಗೊತ್ತು ನೀವೆಲ್ಲ ಹೇಗೆ ಅಂತ. ನೀವೆಲ್ಲ ನಂಬಿಕಸ್ತಾರೆ. ನಿಮ್ಮೇಲೆ ಅನುಮಾನ ಪಡೋ ಉದ್ದೇಶ ನನಗಿಲ್ಲ. ಆದ್ರೆ ಈ ಮನೆಯವರಲ್ಲದೆ ಇನ್ಯಾರು ಬಂದು ಪೂರ್ಣಿ ಔಷಧಿಗೆ ಮದ್ ಮಿಕ್ಸ್ ಮಾಡೋಕೆ ಸಾಧ್ಯ? ನನ್ಗಂತೂ ಏನು ಅರ್ಥ ಆಗ್ತಿಲ್ಲ. ನಿಮಗೆ ಯಾರಿಗಾದ್ರೂ ಕೋಪ ಇದ್ರೆ ನನ್ನ ಮೇಲೆ ತೋರಿಸಿ, ಆದರೆ ನನ್ನ ಪೂರ್ಣಿನ ಮಾತ್ರ ಟಾರ್ಗೆಟ್ ಮಾಡಬೇಡಿ. ನಾವು ಯಾರು ಸತ್ರು ಇಂಥ ಕೆಲಸ ಮಾಡಲ್ಲ. ಪೂರ್ಣಿ ಅಮ್ಮಂಗೆ ಹಿಂಗ್ ಕೆಟ್ಟದ್ ಬಯಸಿದವ್ರನ್ನ ಆ ದೇವರು ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಹೌದು ಯಜಮಾನ್ರೆ, ಅನ್ನ ಹಾಕದ ಮನೆಗೆ ಕನ್ನ ಹಾಕೋರಲ್ಲ ನಾವು. ಎಷ್ಟು ವರ್ಷದಿಂದ ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದೀವಿ ನಾವು ಇಂಥ ಕೆಲಸ ಮಾಡ್ತೀವ? ಈ ಮನೆ ಋಣ ನಮ್ಮ ಮೇಲಿದೆ. ಪೂರ್ಣಿ ಅಮ್ಮಂಗ ಅನ್ಯಾಯ ಮಾಡಿದ್ರೆ ದೇವ್ರು ಸುಮ್ಮನೆ ಬಿಡ್ತಾನ ನಮ್ಮನ್ನ? ನಾವ್ ಯಾರು ಪೂರ್ಣಿ ಅಮ್ಮ ರೂಮ್ ಕಡೆ ಹೋಗ್ಲೇ ಇಲ್ಲ ಯಜಮಾನ್ರೆ. ಅದು ನಿನ್ನೆ ಬೆಳಿಗ್ಗೆ ಯಜಮಾನ್ರೆ, ಪೂರ್ಣಿಮ ಅವ್ರ ರೂಮ್ ಕಡೆಗೆ ದೀಪಿಕಾ ಅವ್ರು ಹೋಗೋದನ್ನ ನಾನು ನೋಡಿದೆ. ಚಿಕ್ಕಮ್ಮ, ನಾನು ಹೇಳಿದ್ನಲ್ಲ ನೆಲಮಂಗಲದ ಜಾಗ ಒಬ್ರು ಪರ್ಚೇಸ್ ಮಾಡ್ತಿದಾರಂತ. ಇವರೇ ಅವರು, ಮಿಸ್ಟರ್ ಮೋಹನ್ ಶೆಟ್ಟಿ ಅಂತ. ನಮಸ್ತೆ ಅಮ್ಮ. ನಮಸ್ತೆ, ಕುತ್ಕೊಳ್ಳಿ. ಸರ್ ನಮಸ್ಕಾರ, ನಾನು ನಿಮ್ಮ ದೊಡ್ಡ ಫ್ಯಾನ್. ನಮಸ್ಕಾರ, ಕೂತ್ಕೊಳ್ಳಿ. ತುಂಬ ಖುಷಿ ಆಯಿತು ಶೆಟ್ಟಿ ಅವರೇ. ನಾವು ಆ ಜಾಗನ ಯಾರಾದರೂ ಜೆನ್ಯೂನ್ ಇರೋರ್ಗೆ ಮಾರೋಣ ಅಂತ ಗೊತ್ತಾಯ್ತು, ನೀವು ಸಿಕ್ಕಿದ್ರಿ. ದೊಡ್ಡ ಮಾತು. ನಿಮ್ಮನೆ ಜಾಗ ನಾವು ತಗೊಂತಾ ಇರೋದೇ ನಮ್ಮ ಸೌಭಾಗ್ಯ. ರೇಟ್ ಎಲ್ಲ ನನ್ನ ಮಗನ ಹತ್ರ ಮಾತಾಡ್ಕೊಂಡಿದ್ದಿರಲ್ಲ? ಹಾ, 4.25 ಕೋಟಿಗೆ ಅಂತ ಡೀಲ್ ಆಗಿದೆ. $4.25 ಕೋಟಿನ? ಆ ದುಡ್ಡು ಏನೇ ಆದರೂ ನನ್ನ ಕೈಗೆ ಸೇರಬೇಕು, ಅಥವಾ ಆ ದುಡ್ಡಲ್ಲಿ ತಗೊಳ್ಳೋ ಹೊಸ ಜಾಗನಾದರೂ ನನ್ನ ಹೆಸರಲ್ಲೇ ಇರೋ ಹಾಗೆ ಏನಾದರೂ ಮಾಡಲೇಬೇಕು. ಡ್ಯಾಡ್ ಹತ್ರ ಇದ್ರ ಬಗ್ಗೆ ಮಾತಾಡಿ ಹೇಗಾದ್ರೂ ಮಾಡಿ ಆ ಜಾಗನ ನನ್ನ ಹೆಸರಿಗೆ ಮಾಡಿಸ್ಕೋಬೇಕು. ಸರ್, ನಾವು ಜಾಗ ಎಲ್ಲ ನೋಡಿದೀವಿ. ನಿಮ್ಮನೇದು ಅಂದಮೇಲೆ ಡಾಕ್ಯುಮೆಂಟ್ಸ್ ಬಗ್ಗೆ ನಮ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ. ಆದರೂ ಕಾನೂನು ಪ್ರಕಾರ ಒಂದ್ಸಲಿ ಚೆಕ್ ಮಾಡಬೇಕಾಗತ್ತೆ. ಧಾರಾಳವಾಗಿ ನೀವು ಮಾಡಲೇಬೇಕು, ಅದು ನಿಮ್ಮ ಕರ್ತವ್ಯ. ಪೇಪರ್ಸ್ ಎಲ್ಲ ಜೆನ್ಯೂನ್ ಆಗಿದೆ, ನನ್ನ ಸುತ್ತ ಇರೋದೆಲ್ಲ ಜೆನ್ಯೂನೇ. ಆದರೂ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂದಮೇಲೆ ಒಂದ್ಸಲ ಎಲ್ಲ ರೆಕಾರ್ಡ್ಸ್ ಚೆಕ್ ಮಾಡಬೇಕಾಗತ್ತೆ. ನಿಮ್ಮ ಕಡೆ ಲಾಯರ್ ಹತ್ರ ತೋರಿಸಿ, ಪರವಾಗಿಲ್ಲ. ಖಂಡಿತ ಸರ್, ನಾವು ಈ ವಾರದಲ್ಲಿ ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀವಿ. ನಮಗೆ ಈ ಸೇಲ್ ಡೀಡು, ಮದರ್ ಡೀಡು, EC, ಆಮೇಲೆ ಫ್ಯಾಮಿಲಿ ಟ್ರೀ ಇಷ್ಟು ಬೇಕಾಗತ್ತೆ. ಅದೆಲ್ಲನೂ ರೆಡಿ ಇದೆ, ನಿಮಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ. ಆದರೆ ನಿಮ್ಮ ವಂಶವೃಕ್ಷ ಅಪ್ಡೇಟ್ ಮಾಡಿಸಿದ್ದೀರಾ? ಹೊಸದಾಗಿ ರೆಡಿ ಮಾಡಿಸಿದ್ದೀರಾ? ಅಂದರೆ ಬಹುಶಃ ಈಗೊಂದು 2 ವರ್ಷದ ಹಿಂದೆ ಮಾಡಿಸಿದ್ದೆ.
ಅದಾಗುತ್ತಲ್ವಾ? ಅದು ಹೇಗಾಗತ್ತೆ ಸರ್? ನೀವು 6 ತಿಂಗಳ ಹಿಂದೆ ತುಳಸಿ ಅನ್ನೋರ್ನ ಮದುವೆ ಆಗಿದ್ರಿ ಅಲ್ವಾ? ಅಂದಮೇಲೆ ತುಳಸಿ ಮೇಡಮ್ ಹೆಸರನ್ನು ವಂಶವೃಕ್ಷದಲ್ಲಿ ಸೇರಿಸ್ಬೇಕಾಗತ್ತೆ. ಸರ್, ಮೇಡಮ್ ಹೆಸರನ್ನು ಸೇರಿಸಿ ನೀವು ವಂಶವೃಕ್ಷ ಮಾಡಿಸಿದ್ರೇ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕಾಗೋದು. ಇದನ್ನು ನಾನು ಅಷ್ಟೇ ಅಲ್ಲ, ಬೇರೆ ಯಾರು ಬಂದರೂ ಕೂಡ ಹೊಸ ವಂಶವೃಕ್ಷನೇ ಕೇಳ್ತಾರೆ, ಇಲ್ಲಾಂದರೆ ತೊಂದರೆ ಆಗುತ್ತೆ. ಸರ್, ಇದು ಅಂತಲ್ಲ, ನೀವು ಯಾವುದೇ ಪ್ರಾಪರ್ಟಿನ ಸೇಲ್ ಮಾಡಬೇಕಾದ್ರೂ ಕೂಡ ಈ ಹೊಸ ವಂಶವೃಕ್ಷ ಬೇಕೇ ಬೇಕಾಗತ್ತೆ. ಮಾಧವ್ ಅವರೇ, ಈ ವಂಶವೃಕ್ಷ ಅಂದ್ರೇನು? ಅಂದರೆ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರಿಗೆ ಎಷ್ಟು ಜನ ಮಕ್ಕಳು, ಈ ವಂಶದ ವಾರಸುದಾರರು ಯಾರು ಅಂತ ಹೇಳುವ ಒಂದು ಮರ ಅಂದ್ಕೊಳ್ಳಿ. ಈಗ ಮರಕ್ಕೆ ಹೇಗೆ ಕೊಂಬೆಗಳಿರುತ್ತೋ ಹಾಗೆ ಕುಟುಂಬವನ್ನು ಮರ ಅಂದ್ಕೊಂಡ್ರೆ ಅದರಲ್ಲಿರುವ ಜನರು, ಅವರ ನಡುವಿನ ಸಂಬಂಧ, ಇದೆಲ್ಲ ಕೊಂಬೆಗಳ ಥರ. ಇವೆಲ್ಲ ಸೇರಿ ವಂಶವೃಕ್ಷ ಅಂತ ಹೇಳ್ತಾರೆ. ಸರಿ, ಆ ವಿಷಯ ಯಾಕೆ ಚರ್ಚೆಗೆ ಬಂತು ಮನೇಲೀಗ? ಚರ್ಚೆಗೆ ಬಂದಿದ್ದು ಯಾವುದೋ ಸೈಟ್ ಮಾರೋ ವಿಚಾರಕ್ಕೆ. ಆದರೆ ನಾವು ಮದುವೆ ಆಗಿರೋದ್ರಿಂದ ಇದನ್ನು ಕಾನೂನು ಪ್ರಕಾರವಾಗಿ ಮಾಡಲೇಬೇಕು. ಇದನ್ನು ಮಾಡಬೇಕು ಅಂದರೆ ನಾವು ಕಾನೂನು ಪ್ರಕಾರವಾಗಿ ಮದುವೆ ಆಗಿದ್ದೀವಿ ಅಂತ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗತ್ತೆ. ಓಹೋ. ಈಗ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂದರೆ ನಿಮ್ಮ ಏಜ್ ಪ್ರೂಫ್ಗೆ ಸ್ಕೂಲ್ ಸರ್ಟಿಫಿಕೇಟ್ ಅಥವಾ ಆಧಾರ್ ಕಾರ್ಡ್ ಯಾವುದಾದ್ರೂ ಬೇಕಾಗತ್ತೆ. ಇಷ್ಟೆಲ್ಲ ಇದೆಯಾ? ಹೌದು ತುಳಸಿ ಅವರೇ, ನೀವು ಈ ಕುಟುಂಬದ ಯಜಮಾನಿ ಆಗಬೇಕಾದ್ರೆ ನಾನೊಂದು ಮಾತು ಹೇಳಿದ್ರೆ ಸಾಕು. ಆದರೆ ಕಾನೂನು ಪ್ರಕಾರ ಯಜಮಾನಿ ಆಗಬೇಕು ಅಂದರೆ ಇಷ್ಟೆಲ್ಲ ಬೇಕೇ ಬೇಕು. ಅಯ್ಯೋ, ನನಗೆ ಯಾವ ಯಜಮಾನಿಕೆನೂ ಬೇಡಪ್ಪ, ನಾನು ಹೀಗೆ ಆರಾಮಾಗಿದ್ದೀನಿ. ನೀವು ಬೇಡ ಅಂದರೂ ಕಾನೂನಿಗೆ, ಸರ್ಕಾರಕ್ಕೆ ನಿಮ್ಮ ಡೀಟೇಲ್ಸ್ ಕೊಡಲೇಬೇಕು ತುಳಸಿ ಅವರೇ. ನಮ್ಮ ಮದುವೆ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಅದೆಲ್ಲ ಈ ವಾರದಲ್ಲಿ ಮುಗಿಸೋಣ. ನಿಮ್ಮ ಸ್ಕೂಲ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ವೋಟರ್ ಐ ಡಿ ಇದೆಲ್ಲ ಬೇಕಾಗ್ಬೋದು. ಅದೆಲ್ಲ ನನಗೇನು ಗೊತ್ತಾಗಲ್ಲ, ಪಾಪುನೇ ಕೇಳಬೇಕು. ಆಯ್ತು, ಸಮರ್ಥನೆ ಕೇಳ್ತೀನಿ. ಸರ್, ನಾಳೆನೆ ಕೆಲ್ಸದವ್ರಿಗೆ ಹೇಳಿ ಈ ಮನುಷ್ಯ ಹೆಜ್ಜೆ ಇಟ್ಟಿದ್ದ ಜಾಗನೆಲ್ಲ ಕ್ಲೀನ್ ಮಾಡಿಸ್ಬೇಕು. ಮನೆ ಕೆಲ್ಸವ್ರಿಗೆ ಕೇಳ್ತೀಯ? ನೀನೇ ಕೂತ್ಕೊಂಡು ಉಜ್ಜು. ಏನಂದೆ? ಏನಿಲ್ಲ, ಜರ್ಗಿ. ನಮ್ಮನೆಗೆ ಬಂದು ನನ್ನೇ ಜರ್ಗು ಅಂತ್ಯ? ಯಾರೋ ನಿನ್ನ ಒಳಗ್ ಬಿಟ್ಟಿದ್ದು? ಡ್ರೈವರ್ ಆದವನು ಮನೆ ಆಚೆ ಇರಬೇಕು, ಗೊತ್ತಾಯ್ತಾ? ಯೋ, ನೀ ಮನೇನ್ ಮೈಸೂರು ಪ್ಯಾಲೇಸ? ಟಿಕೆಟ್ ತಗೊಂಡು ಒಳಗೆ ಬರಕ್ಕೆ ನಿಮ್ಮಪ್ಪ ಬರಕ್ಕೆ ಹೇಳಿದ್ರು, ಬಂದೆ. ನನಗೆ ಯಾಕೆ ಕರ್ಮ ಇಲ್ಲಿಗೆ ಬರಕ್ಕೆ? ಡ್ಯಾಡ್ ಬರಕ್ಕೆ ಹೇಳಿದ್ರ? ಏನಂತೆ? ನಿಮ್ಗೆ ಉತ್ತರ ಕೊಟ್ಕೊಂಡು ನಿಂತ್ಕೊಳ್ಳೋಕೆ ನನ್ನ ಹತ್ರ ಟೈಮ್ ಇಲ್ಲ. ಇದನ್ನೆಲ್ಲ ಅವ್ರಿಗೆ ಕೊಟ್ಟು ಹೋಗ್ಬೇಕು. ಸರ್ಕೊಳ್ಳಿ. ಏನಿದೆಲ್ಲ? ಇದನ್ನೆಲ್ಲ ಯಾಕೆ ತಂದಿದ್ಯಾ? ಅದೇನೋ ಫ್ಯಾಮಿಲಿ ಟ್ರೀಗೆ ಸೇರ್ಸಕ್ಕಂತ. ಓಹೋ ಹೋ ಹೋ ಹೋ, ತುದಿಗಾಲಲ್ಲಿ ನಿಂತಿದ್ಯಾ ನಮ್ಮ ಫ್ಯಾಮಿಲಿ ಟ್ರೀಗೆ ಸೇರ್ಕೊಳ್ಳೋದಕ್ಕೆ. ನಮ್ಮಪ್ಪ ಅನ್ಸ್ಕೊಂಡು ಅವ್ರಿಗೆ ಕೆಲಸ ಇಲ್ಲ, ಬಾಯಿ ಮಾತಿಗೆ ಹೇಳಿದ್ರಷ್ಟೇ. ನೀನ್ ನೋಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಬಂದಿದ್ಯಾ? ಅಮ್ಮ ಸೇರಿದ್ಮೇಲೆ ಹಿಂದೆನೆ ನೀನು ಬರ್ಬೋದು ಅಂತನಾ? ನಿನ್ ಬಾಯಲ್ಲಿ ಯಾವತ್ತೂ ಒಳ್ಳೆ ಮಾತು ಬರೋದೇ ಇಲ್ವಾ? ಬರಲ್ಲ, ನಿನಗಂತೂ ಬರೋದೇ ಇಲ್ಲ. ನನಗೆ ಚೆನ್ನಾಗಿ ಗೊತ್ತು, ನೀವಮ್ಮನ ಹೆಸರೇ ಸೇರಿಸಿ ಅವ್ರಿ ಮನೆ ಯಜಮಾನಿ ಆದ್ಮೇಲೆ ನೀವುಗಳು ಇಲ್ಲಿ ಬಂದು ಸೇರ್ಕೊಳ್ಳೋ ಪ್ಲಾನ್ ತಾನೆ. ಡಾಕ್ಯುಮೆಂಟ್ ಅಂತೆ, ಇದನ್ನೆಲ್ಲ ಹಿಡ್ಕೊಂಡ್ ಬರಕ್ ನಾಚಿಕೆ ಆಗಲ್ವಾ ನಿನಗೆ? ಯಾರನ್ನ ಕೇಳಿ ಹೇಳಿದ್ರಿ? ಯಾರನ್ನು ಕೇಳಬೇಕಿತ್ತು? ನಾವು ಎಲ್ಲ ಇದೀವಿ ಮನೇಲಿ. ನೀವ್ ಯಾವತ್ತು ನನ್ನನ್ನು ಕೇಳಿದ್ದೀರಾ? ಆ ವಿಷಯ ಇವಾಗ ಬೇಡ. ನಮ್ಮ ಫ್ಯಾಮಿಲಿ ಟ್ರೀಯಲ್ಲಿ ತುಳಸಿ ಅವ್ರ ಹೆಸರು ಸೇರಿಸೋ ಹಾಗಿಲ್ಲ. ಯಾಕೆ? ನನಗಿಷ್ಟ ಇಲ್ಲ. ಕಾನೂನು ಯಾರ ಇಷ್ಟ ಕಷ್ಟನೂ ಕೇಳಲ್ಲ. ನಿಯಮ ಅಂತಿರೋದು ಪಾಲಿಸೋಕೆ.
ನೋಡಿ, ಇವ್ರ ಹೆಸರು ಸೇರಿಸಿದ್ರೆ ನಾಳೆ ದಿನ ಇವನ್ ತಂಗಿ ಒಂದು ನೆಪ ಇಟ್ಕೊಂಡು ಈ ಮನೆಗೆ ಕಾಲಿಡ್ತಾರೆ. ಸೊ ಇವ್ರ ಹೆಸರು ಸೇರಿಸಬಾರ್ದು ಅಂದ್ರೆ ಸೇರಿಸಬಾರ್ದು ಅಷ್ಟೇ. ಅಭಿ, ಕಾನೂನು ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಅಣ್ಣ ಅದಕ್ಕೆ ನಾ ಮದುವೆ ಆಗಿದ್ದಾನೆ. ಅದಕ್ಕೆ ಅಣ್ಣನ ಹೆಂಡತಿ ಅಂದಮೇಲೆ ಕಾನೂನು ಪ್ರಕಾರ ಅವರು ಈ ಮನೆ ಯಜಮಾನಿ. ಹಾಗಂದ್ಮೇಲೆ ಅವ್ರನ್ನ ವಂಶವೃಕ್ಷದಲ್ಲಿ ಸೇರಿಸದೇ ಇರೋದಕ್ಕೆ ಯಾವುದೇ ಆಪ್ಷನ್ ಇಲ್ಲ. ಇಷ್ಟೆಲ್ಲ ಓದ್ಕೊಂಡಿದ್ಯಾ, ಅಷ್ಟು ಗೊತ್ತಾಗಲ್ವನಾ? ಅಲ್ಲ ಚಿಕ್ಕಪ್ಪ, ಅದನ್ನ ಹೇಗಾದ್ರೂ ತಡಿಯಕ್ಕಾಗಲ್ವಾ ಪ್ಲೀಸ್? ನೋ, ಯಾವ ಕಡೆಯಿಂದನೂ ತಡೆಯೋಕ್ಕಾಗಲ್ಲ. ಅರ್ಥ ಮಾಡ್ಕೋ. ಅಕಸ್ಮಾತ್ ನಮ್ಮ ಅಪ್ಪ ಅಮ್ಮ ಬದುಕಿದ್ದಿದ್ರೆ, ಅಂದರೆ ನಿಮ್ಮ ತಾತ ಅಜ್ಜಿ, ಅವ್ರ ಹೆಸರಲ್ಲಿ ಏನಾದರೂ ವಂಶವೃಕ್ಷ ಮಾಡೋ ಹಾಗಿದ್ದಿದ್ರೆ ನನ್ನ ಹೆಸರು, ಅಣ್ಣನ ಹೆಸರು ಸಾಕಾಗಿತ್ತು. ಶಾರ್ವರಿ ಹೆಸರಾಗಲಿ ಅದಕ್ಕೆ ಹೆಸರಾಗಲಿ ಬೇಕಾಗಿರಲಿಲ್ಲ. ಆದರೆ ಈಗ ಅಣ್ಣನೇ ಯಜಮಾನ ಆಗಿರೋದ್ರಿಂದ ವಂಶವೃಕ್ಷದಲ್ಲಿ ಅದಕ್ಕೆ ಹೆಸರು ಸೇರಿಸಲೇಬೇಕು. ಅಲ್ಲ ಕಣೋ ಅಭಿ, ನೀನು ಅಷ್ಟು ದ್ವೇಷ ಮಾಡಿದ್ರು ನೀನು ಮದುವೆನೇ ಮಾಡಿಸ್ಕೊಟ್ರಲ್ಲ, ಅವ್ರ ಮೇಲೆ ಇನ್ನೂ ದ್ವೇಷ ನಿನಗೆ. ನನಗೆ ಇವ್ರ ಮೇಲೆ ಕೋಪ ಇಲ್ಲ ಚಿಕ್ಕಪ್ಪ, ಹಾಗೆ ಅವ್ರ ಮಕ್ಕಳ ಮೇಲೆ ನಂಬಿಕೆನೂ ಇಲ್ಲ. ಅಮ್ಮನ ನೆಪ ಇಟ್ಕೊಂಡು ಈ ಮನೆಗೆ ಬಂದು ಸೇರ್ಕೋತಾರಲ್ಲ ಅನ್ನೋದೇ ನನ್ನ ಟೆನ್ಷನ್ ಅಷ್ಟೇ. ಯೋ, ನನಗೆ ಇಲ್ಲಿ ಬಂದು ಸೇರ್ಕೊಳ್ಳೋಕೆ ನನಗೇನು ಮಾನ ಮರ್ಯಾದೆ ಇಲ್ಲ ಅನ್ಕೊಂಡಿದ್ಯಾ? ನೀನೇ ಬಂದು ನನ್ನ ಕಾಲಿಡ್ಕೊಂಡು ಬಾ ಅಂದ್ರು ನಾನು ಬರೋದಿಲ್ಲ. ಇದು ಒಂದು ಫ್ಯಾಮಿಲಿನ. ನೋಡಿ, ನನ್ನ ಜೀವನದಲ್ಲಿ ಕಷ್ಟ ಸುಖ ಏನೇ ಬಂದರೂ ನಿಮ್ಮ ಜೊತೆಯಲ್ಲಿರ್ತೀನಿ ಅಂತ ಪ್ರಾಮಿಸ್ ಮಾಡಿ ಮದುವೆ ಆಗಿದ್ದೀನಿ. ಆದರೆ ಕಷ್ಟದಲ್ಲಿ ಮಾತ್ರ ನಿಮಗೆ ಪಾಲು ಸಿಗ್ತಾ ಇದೆ. ಖುಷಿಲಿ ಪಾಲು ಕೊಡೋಕ್ಕೆ ನಿಮಗೆ ಖುಷಿನೇ ಸಿಗ್ತಿಲ್ಲ. ಒಂದಲ್ಲ ಒಂದು ಗೋಲ್. ಈಗ ನಿಮ್ಮನ್ನ ನಮ್ಮ ವಂಶವೃಕ್ಷದಲ್ಲಿ ಸೇರಿಸೋದ್ರಿಂದ ನೀವು ಎಲ್ಲದಕ್ಕೂ ಹಕ್ಕುದಾರರಾಗ್ತೀರ. ಅದೊಂಥರ ನನಗೆ ಸಮಾಧಾನ ಕೊಡುತ್ತೆ ತುಳಸಿಯವರೇ. ಆದ್ರೂ ಮಕ್ಳಿಗೆ ನೋವಾಗ್ತಾ ಇದೆ ಅಲ್ವಾ? ಅವ್ರಿಗೆ ನೋವು ಕೊಟ್ಟು ಇದೆಲ್ಲ ಯಾಕೆ ಅಂತ. ಅವ್ರಿಗೆ ನಾನು ಏನೇ ಮಾಡಕ್ ಹೋದ್ರೂ ನೋವೇ ಆಗುತ್ತಲ್ಲ ತುಳಸಿಯವರೇ. ಈಗ ವಂಶವೃಕ್ಷದಲ್ಲಿ ನಿಮ್ಮ ಹೆಸರನ್ನ ಸೇರಿಸೋದು ನನ್ನ ನಿರ್ಧಾರ ಅಲ್ಲ, ಅದು ಕಾನೂನಿನ ನಿಯಮ. ಅದನ್ನ ಇವ್ರು ಅರ್ಥ ಮಾಡ್ಕೊಳ್ಳದೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನಾನೇನ್ ಮಾಡಕ್ಕಾಗತ್ತೆ ಹೇಳಿ? ಅಲ್ಲ, ಅವ್ರ ಮನ್ಸಿಗೆ ಕಹಿ ಆಗೋದಾದ್ರೆ ಇದೆಲ್ಲ ಯಾಕೆ ಬೇಕು? ಇಷ್ಟು ದಿನ ಎಲ್ಲ ಹೇಗ್ ನಡ್ಕೊಂಡು ಹೋಯ್ತೋ ಹಾಗೆ ಹೋದ್ರಾಯ್ತಲ್ಲ. ಇಲ್ಲ ತುಳಸಿಯವರೇ, ಈ ಕೆಲಸನ ಮೊದಲೇ ಮಾಡಬೇಕಾಗಿತ್ತು. ಆದರೆ ಸಂದರ್ಭ ಬಂದಿರಲಿಲ್ಲ. ನಿಮಗೆ ನಮ್ಮ ಅಭಿ ಬಗ್ಗೆ ಗೊತ್ತಲ್ಲ, ಸ್ವಲ್ಪ ದಿನ ಮನಸ್ಸು ಕಹಿಯಾಗಿರುತ್ತೆ, ಆಮೇಲೆ ಸರಿ ಹೋಗ್ತಾರಷ್ಟೆ. ಈಗಾಗಲೇ ನೀವು ಯಜಮಾನಿ ಅಂತ ಹೇಳಾಗಿದೆ, ಇನ್ನು ಕಾನೂನು ಪ್ರಕಾರ ನೀವು ಯಜಮಾನಿ ಆಗ್ತೀರಾ ಅಷ್ಟೇ. ಮೊದಲನೇದಾಗಿ ಯಾವ ಪಟ್ಟದ ಆಸೆನೂ ಇಲ್ಲ ನನಗೆ. ಎಲ್ರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಮತ್ತೆ ಇದೊಂದು ವಿಚಾರದಿಂದ ಮನೆಯಲ್ಲಿ ಅಶಾಂತಿ ಸೃಷ್ಟಿ ಆಗತ್ತೇನೋ ಅನ್ನೋ ಆತಂಕ ನನಗೆ. ಅಶಾಂತಿ ತಾನಾಗಿ ಸೃಷ್ಟಿ ಆಗೋದಲ್ಲ, ಅದನ್ನ ನಾವು ಮಾಡ್ಕೊಳ್ಳೋದು. ಈ ವಿಷಯನ ಇಷ್ಟೆಲ್ಲ ಎಳೆದಾಡೋ ಅಗತ್ಯನೇ ಇರಲಿಲ್ಲ. ಆದರೆ ಮಕ್ಕಳು ಹೀಗೆ ಮಾಡ್ತಿದ್ದಾರೆ, ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹಾಗೇನೆ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ ಅಂತ ನೀವು ನೊಂದ್ಕೊಳ್ಳೋ ಅಗತ್ಯನೂ ಇಲ್ಲ. ನಾನೆಲ್ಲ ಸರಿ ಮಾಡ್ತೀನಿ, ನೀವು ಆರಾಮಾಗಿ ನಿದ್ದೆ ಮಾಡಿ. ಯಾಕೆ ತುಳಸಿವ್ರೆ, ಯಾವುದಾದ್ರೂ ಲಾಲಿ ಹಾಡಬೇಕಾ? ನಾನು ಹಾಡಕ್ಕೆ ರೆಡಿ. ಆದರೆ ನಾನು ಹಾಡೋ ರೀತಿಗೆ ನಿದ್ರಾದೇವಿ ರೂಮ್ ಡೋರ್ ಹೊರಗೆ ಬಂದೋಳು ವಾಪಸ್ ಓಡೋಗ್ತಾಳೆ. ಓಕೆನಾ? ಅಪ್ಪ ಬನ್ನಿ. ತಾತ, ಸಾರಿ ಸರ್, ಮೋಟಿವೇಶನ್ ಸ್ಪೀಚು. ಅಲ್ಲಪ್ಪ, ದಿವಸ ಅದು ಏನಯ್ಯ ಮಾತಾಡ್ಲಿ ನಾನು? ನೀವು ಬಿಡಿ ಸರ್, ಫುಲ್ಲು ಫೇಮಸ್ಸು. ನೀವೇನು ಮಾತಾಡೋ ಲೈಕ್ಸ್ ಬಂದೇ ಬರುತ್ತೆ. ಹಾಂ, ರೆಡಿನಾ ಸರ್? ಓಕೆ, ರೆಡಿ ಸರ್. ನನಗೆ ಒಂದು ಅರ್ಥ ಆಗೋದಿಲ್ಲ.
ನಮ್ಮ ಜನಗಳು ತಮಗೆ ಇಂಗ್ಲಿಷ್ ಬರೋದಿಲ್ಲ ಅಂತಂದ್ರೆ ಯಾಕದನ್ನ ಕೀಳರಿಮೆ ಅಂತ ಭಾವಿಸ್ತಾರೆ? ಅಲ್ಲರಿ, ನಮ್ಮ ಭಾಷೆ ಕನ್ನಡ, ನಾವಿರೋದು ಕರ್ನಾಟಕದಲ್ಲಿ. ಅಂಥದ್ರಲ್ಲಿ ಈ ತಂದೆ ತಾಯಿಗಳು ತಮ್ಮ ಮಕ್ಕಳು ಇಂಗ್ಲಿಷಲ್ಲಿ ಮಾತಾಡ್ತಾರೆ ಅಂತಂದ್ರೆ ಅದನ್ನ ಏನೋ ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊತಾರೆ. ಅವರಿಗೆ ಈ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹೇಳ್ಕೊಡೋವಾಗಿರುವಂಥ ಖುಷಿ ಗಂಟೆಯ ನೆಂಟನೆ ಓಗಡಿಯಾರ ಅಂತನ್ನೋವಾಗ ಯಾಕ್ರಿ ಇರೋದಿಲ್ಲ? ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ ಇರೋ ಕೀಳರಿಮೆ ಹೋದಾಗ ಮಾತ್ರ ಕನ್ನಡಕ್ಕೆ ತನ್ನದೇ ಆದಂಥ ಒಂದು ಸ್ಥಾನ ಸಿಕ್ಕೇ ಸಿಗತ್ತೆ. ವಾ 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 ಸೂಪರ್ ಸರ್, ಇವತ್ತಿನ ಟಾಪಿಕ್ ಸೂಪರ್. ಮಿಲಿಯನ್ ವೀವ್ಸ್ ಪಕ್ಕ. ಮೇಲ್ ಹಚ್ಚಿದ್ ಸಾಕು, ಕಾಸ್ ಬಿಚ್ಚಪ್ಪ. ಅದನ್ನೆಲ್ಲ ನೀವು ಕೇಳಬಾರ್ದು ತಾತ. ಸರ್ ತೋಳಿ, ಇದರಲ್ಲಿ 5,000 ಇದೆ, ಗೌರವಧನ ಅಂತ ಇಟ್ಕೊಳ್ಳಿ. ಆಯ್ತಲ್ಲ ಕೊಟ್ಟಿದ್ದು, ಕಳ್ಸ್ಕ. ನಿಂತ ಕಡೆ ಮಾತಾಡಿದ್ರೆ ಇಷ್ಟು ಸಂಪಾದನೆ ಆಗತ್ತೆ ಅಂತ ಗೊತ್ತೇ ಇರಲಿಲ್ಲ ಕಣೋ. ಆಯ್ತಣ್ಣ ದತ್ತಣ್ಣ, ಪಾರ್ಟಿಗೆ ಖರ್ಚು. ಪಾರ್ಟಿ ಅಂತೆ ಪಾರ್ಟಿ. ನಾವು ಅಷ್ಟು ಶ್ರೀಮಂತರಲ್ಲಪ್ಪ, ಮನೇಲಿ ಮಕ್ಕಳಿದ್ದಾರೆ, ಯಾವ್ದಾದ್ರು ಖರ್ಚಿಗಾಗತ್ತೆ. ನಡಿ. ತುಳಸಿಯವರೇ, ನನಗಿದೆಲ್ಲ ಅಭ್ಯಾಸ ಆಗಿದೆ. ಎಲ್ಲದನ್ನು ಎಮೋಷನಲ್ ಆಗಿ ನೋಡೋಕ್ಕಾಗಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚಿಸ್ಬೇಕು. ಈಗ ಕಾನೂನು ಪ್ರಕಾರ ಒಂದು ವೇಳೆ ನನಗೇನಾದರೂ ಆಯಿತು ಅಂದರೆ, ಬಿಡ್ತೋನಿ, ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ಲೈಫಲ್ಲಿ ಯಾವಾಗ ಯಾರಿಗೆ ಏನಾಗುತ್ತೆ ಅನ್ನೋದು ಹೇಳೋದು ಕಷ್ಟ. ಈಗ ಅಕಸ್ಮಾತ್ ಏನಾದರೂ ಆಯಿತು ಅಂದರೆ ಈ ಇಡೀ ಆಸ್ತಿ ಅಧಿಕಾರ ಯಾರಿಗೆ ಸೇರಬೇಕು ಅನ್ನೋ ವಿಷಯ ಬರುತ್ತೆ. ಇಷ್ಟು ಆಸ್ತಿ ಅಧಿಕಾರದಲ್ಲಿ ಏನೇ ಬದಲಾವಣೆ ಆಗಬೇಕಾದ್ರೂ, ಯಾವುದನ್ನೇ ಮಾರಬೇಕು ತಗೋಬೇಕು ಅಂದ್ರೂ ಅದರಲ್ಲಿ ಯಾರಿಗೆ ಎಷ್ಟು ಅಧಿಕಾರ ಇದೆ ಅನ್ನೋದು ಮುಖ್ಯ ಆಗುತ್ತೆ. ಸಮರ್ಥ್ ಸಂಧ್ಯಾಗೂ ನಮ್ಮನ್ನು ಬಿಟ್ಟರೆ ಯಾರಿದ್ದಾರೆ? ಅಪ್ಪನ ಸ್ಥಾನದಲ್ಲಿ ನಿಂತಿದ್ದೀನಿ, ಅಪ್ಪನ ಕರ್ತವ್ಯನೂ ಮಾಡಬೇಕಲ್ವಾ? ಸಡನ್ ಆಗಿ ಈ ವಿಷಯ ಬಂತಲ್ಲ, ಮಕ್ಕಳಿಗೆ ಶಾಕ್ ಆಗಿದೆ, ಅದಕ್ಕೆ ಹೀಗಾಡ್ತಿದ್ದಾರೆ. ಎಲ್ಲ ಕಾನೂನು ಪ್ರಕಾರನೇ ಆದ್ಮೇಲೆ ಅವರು ಒಪ್ಕೊಳ್ತಾರೆ. ಸ್ವಲ್ಪ ದಿನ ಬೇಸರ ಮನಸ್ತಾಪ ಎಲ್ಲ ಇರುತ್ತೆ. ಏನಾದ್ರೂ ಒಂದು ಆಗ್ಬೇಕು ಅಂದ್ರೆ ಈ ಮನಸ್ತಾಪ ಸಹಜ ಅಲ್ವಾ? ನನ್ಗೇನು ಅರ್ಥ ಆಗ್ತಾ ಇಲ್ಲ ಮಾಧು ಅವರೇ, ಇದೆಲ್ಲ ಹೊಸ್ತು ನನಗೆ. ಏನಿಲ್ಲ, ಅವ್ರ ಹೆಸರನ್ನು ಇದರಲ್ಲಿ ಸೇರಿಸೋದ್ರಿಂದ ಸಮರ್ಥ್ ಸಂಧ್ಯಾನು ನಮ್ಮ ಕುಟುಂಬದ ಮಕ್ಕಳು ಅಂತ ಆಗುತ್ತೆ. ನೀವ್ ಹೇಗೆ ಅವಿನ ಮಕ್ಕಳು ಅಂತ ಒಪ್ಕೊಂಡಿದಿರೋ ಹಾಗೆ ಸಮರ್ಥ್ ಸಂಧ್ಯಾ ನನಗೂ ಮಕ್ಕಳು ಅಂತ ಆಗುತ್ತೆ. ಅವರಿಗೂ ಕೂಡ ಇದೇ ಮನೆ ಹೆಸರು ಸಿಗುತ್ತೆ, ಈ ಮನೆ ವಾರಸ್ದಾರರಾಗ್ತಾರೆ.